ಆಕಾಶವಾಣಿ ಮಂಗಳೂರು. ಯುವವಾಣಿ. ಕೇಳುಗರೆ, ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ಯುವ ಪ್ರತಿಭೆ ಯಶಸ್ ಭಟ್ ವೈ ಇವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರಿಗೆ ನಮಸ್ತೆ. ಇಂದಿನ ಯುವ ವಾಣಿಯಲ್ಲಿ ಯುವ ಪ್ರತಿಭೆ ಸಾಧಿಸಬೇಕೆಂಬ ಹಂಬಲವನ್ನು ಹೊತ್ತು ಸಾಧಿಸುವ ಹಾದಿಯಲ್ಲಿ ದೊಡ್ಡ ಕನಸನ್ನು ಹೊತ್ತುಕೊಂಡು ಅದನ್ನು ನನಸಾಗಿಸುವ ಪ್ರಯತ್ನದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶಸ್ ಭಟ್ ವೈ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಶಸ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾ ಚೆನ್ನಾಗಿದ್ದೆ. ಓಕೆ. ಸೊ ಭರತನಾಟ್ಯ, ಸಂಗೀತ, ಚಿತ್ರಕಲೆ, ಮೃದಂಗ 4 ದೋಣಿಯಲ್ಲಿ ಕಾಲಿಟ್ಟಿದ್ದೀರಾ. ಮೊಟ್ಟ ಮೊದಲಾಗಿ ಯಾವುದರಲ್ಲಿ ಆಸಕ್ತಿ ಶುರುವಾಯಿತು? ಮೊಟ್ಟ ಮೊದಲಾಗಿ ಅಂದ್ರೆ ನಾನು ಫಸ್ಟಿಂದಲೂ ನನ್ನ ಮನೇಲಿ ಕಲೆ ಇರೋ ಕಾರಣ ನನ್ನ ಮೊದಲ ಪ್ರೇರಣೆ ನನ್ನ ಅಪ್ಪ ಅಮ್ಮವೇ. ಹಾಗೆ ಅಮ್ಮ ಫಸ್ಟಿಂದಲೂ ಗುರು ಆಗಿದ್ರು. ಹಾಗೆ ಆ ಮನೆಯಲ್ಲಿ ಆ ವಾತಾವರಣ ಇದ್ದ ಕಾರಣ ನಾ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಲೇ ಇದರಲ್ಲಿ ಇದ್ದೆ. ಸೊ ಅದು ಹಾಗೆ ಡೆವಲಪ್ ಆಗಿ ಈಗ ಇಲ್ಲವರೆಗೆ ಬಂದಿದ್ದೇನೆ. ಈಗ ಹಾಗೆ ಇನ್ನದಲ್ಲೇ ಇನ್ನೊಂದು ಹೋಗ್ಬೇಕು. ಮತ್ತೆ ಸಂಗೀತ ಬರುವಾಗ ನಾನು ಈ ಕೊರೋನಾ ಸಮಯ ಮೊದಲು ಭಜನೆಗೆಲ್ಲ ಹೋಗ್ತಿದ್ದೆ ಅಷ್ಟೇ. ಸಂಗೀತ ಅಂದ್ರೆ ಈ ಕೊರೋನಾ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕು, ಈಗ ಒಂದು ಟೈಮ್ ಇರ್ತಲ್ಲ, ನಂಗೆ ಸುಮಾರು ಟೈಮ್ ಇತ್ತು. ಸೊ ಹಾಗೆ ನಾನು ಟೈಮ್ ಯುಟಿಲೈಸ್ ಮಾಡ್ಬೇಕಲ್ಲ. ಹೇಗಾದ್ರು 2 ವರ್ಷನೇ ಇತ್ತು ಕೊರೋನಾ. ಹಾಗೆ ಗ್ಯಾಪ್ ಅಲ್ಲಿ ಸಂಗೀತಕ್ಕೆ ನಂಗೆ ಆಸೆ ಇತ್ತು ಹೋಗ್ಬೇಕಂತ ಅದ್ರಲ್ಲೂ ಸಹ. ಸೊ ಹಾಗೆ ಅವರು ಅಮ್ಮ ಹೇಳಿದ್ರು ಸಂಗೀತ ಸೇರು, ಹೇಗೆ ಕಲಿ ನೋಡುವ ಅಂತ. ಸೊ ಹಾಗೆ ನಾನು ಪ್ರಥಮ ಗುರುಗಳು ನನ್ನದು ಗುರು ವೆಂಕಟಕೃಷ್ಣ ಭಟ್. ಹಾಗೆ ಅವ್ರ ಹತ್ರ ನಾನು ಜೂನಿಯರ್ ಅಭ್ಯಾಸನ ಪಡೆದೆ. ಹಾಗೆ ಕೊರೋನಾ ಸಮಯ ನಂಗೆ ಸಂಗೀತವನ್ನು ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ನನ್ನದು. ಹಾಗೆ ಮತ್ತೆ ಕಚೇರಿ ಕೊಡ್ಲಿಕ್ಕೆ ಶುರು ಮಾಡಿದ ಇದೆಲ್ಲ ಆಯ್ತು. ಮತ್ತೆ ಈಗ ನಾನು ಸೀನಿಯರ್ ಇದನ್ನು ವಿದ್ವಾನ್ ಕಾಂಚನೇಶ್ವರ ಭಟ್ ಪುತ್ತೂರಲ್ಲಿ ಕಲಿತು. ಓಕೆ, ಹಾಗಾದ್ರೆ ಒಂದೊಂದು ಎಳೆಯಾಗಿ ಬಿಡಿಸೋಣ ಇವಾಗ. ಓಕೆನಾ? ಮೊಟ್ಟ ಮೊದಲಾಗಿ ಶುರುವಾಗಿದ್ದು ಭರತನಾಟ್ಯ. ತಾವು ಹೇಳಿದ ಹಾಗೆ ತಮ್ಮ ತಾಯಿಯೇ ತಮಗೆ ಭರತನಾಟ್ಯದ ಶಿಕ್ಷಕಿ ಅಲ್ವಾ, ಗುರುಗಳು. ಸೊ ಎಷ್ಟನೇ 1ನೇ ಕ್ಲಾಸಿಂದ ಕಲ್ತ್ರ? 1ನೇ ಕ್ಲಾಸ್ ಕಲ್ತಿದ್ದೆ. ಅದು ನಾನು ಸರಿಯಾಗಿ ಕಲ್ತದ್ದು ಅಂದ್ರೆ ನಾನು 10th ಒಂದು 8ಗೆ ಬಂದ ಮೇಲೆ. ಕಲಿಯುವಂತ ಪ್ರಯತ್ನ ಹೇಗಿತ್ತು? ಅಮ್ಮನೇ ಹೇಳಿದ್ದ ನೀವು ಕಲಿಬೇಕು ಅನ್ನೋದು, ತಮಗೆ ಆಸಕ್ತಿ ಬಂತ? ಅದು ಫಸ್ಟ್ ಇಂದಲೇ ಹೇಳ್ತಿದ್ರು ಮನೆಯಲ್ಲಿ ಕಲಿ 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 ಅಂತ. ಆದ್ರೆ ನಂಗೆ ಏನಂದ್ರೆ ಇದು ಬಾಯ್ಸ್ ಅಲ್ಲ, ಈ ಭರತನಾಟ್ಯ ಮಾಡುವಾಗ ಎಲ್ಲ ಇವನೆಂತ ಹುಡುಗಿಯರು ಅದು ನಡುವಲ್ಲ ಹುಡುಗರಾಗಿ ಮಾಡುದು. ಹಾಗೆ ಒಂದು ಎಕ್ಸ್ಪ್ರೆಷನ್ಸ್ ಇತ್ತು ನಂಗೂ ಸಹ. ಅಂದ್ರೆ ಕ್ಲಾಸ್ ಎಲ್ಲ ಎಲ್ಲರೂ ಮಕ್ಕರ್ ಮಾಡುದು, ನೀನೇನು ಅಲ್ಲಿ ಹೋಗಿ ಮಾಡುದು, ಹಾಗೆಲ್ಲ ಇತ್ತು. ಹಾಗೆ ಫಸ್ಟ್ ನಾನು ಹೋಗಿ ಪ್ರೋಗ್ರಾಮಿಗೆ ಹೋಗುದು ಬರುದು ಅಷ್ಟೇ, ಕ್ಲಾಸಿಗೆಲ್ಲ ಹೋಗ್ತಾ ಇರ್ಲಿಲ್ಲ. ಅಮ್ಮನ ಕ್ಲಾಸ್ ಉಂಟು, ಸೊ ನೃತ್ಯಲಹರಿ ನಾಟ್ಯಾಲಯ ಅಂತ, ಅಲ್ಲೊಂದು 150+ ಸ್ಟೂಡೆಂಟ್ಸ್ ಇದ್ದಾರೆ ಈಗ. ಸೊ ಹಾಗೆ ನಾನು ಹೋಗಿ ಪ್ರೋಗ್ರಾಮಿಗೆ ಹೋಗಿ ಬರುದು ಅಷ್ಟೇ. ಹಾಗೆ 8ಯಿಂದ ಮತ್ತೆ ನಂಗೆ ತುಂಬಾ ಇದಾಯ್ತು ಅದ್ರ ಮೇಲೆ. ನಾನು ಇನ್ನು ಕಲಿಬೇಕು, ಇನ್ನು ಕಲಿಬೇಕು, ಇನ್ಸ್ಟಿಟ್ಯೂಷನ್ ಇನ್ನು ಡೆವಲಪ್ ಮಾಡಬೇಕು, ಅಮ್ಮನ ಇನ್ಸ್ಟಿಟ್ಯೂಷನ್. ಸೊ ಅಲ್ಲಿಂದ ಮತ್ತೆ ನಿರಂತರವಾಗಿ ನಾನು ಕ್ಲಾಸಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಸೊ ಅಲ್ಲಿಂದ ಮತ್ತೆ ನಾನು ಹಿಡಿದ ದಾರಿ ಬಿಡ್ಲಿಲ್ಲ. ತಾವು ಹೇಳಿದ್ರಿ ಅಮ್ಮನ ಇನ್ಸ್ಟಿಟ್ಯೂಷನ್ ನ ಇನ್ನಷ್ಟು ಡೆವಲಪ್ ಮಾಡಬೇಕು ಅನ್ನುವ ಆಸೆ ಹುಟ್ಕೊಳ್ತು ಅಂತ. ಸೊ ಇದರಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ? ತಮಗೆ ಕಲಿಬೇಕು ಅನ್ನೋ ಪ್ರಾಮುಖ್ಯತೆ ಜಾಸ್ತಿನಾ, ಅಮ್ಮನ ಇನ್ಸ್ಟಿಟ್ಯೂಷನ್ ಅನ್ನೋದು ಪ್ರಾಮುಖ್ಯತೆ? ಎರಡು ಸಹ. ಒಂದು ಕಡೆಯಲ್ಲಿ ಅಮ್ಮನ ಇದಿದ್ರೆ, ಇನ್ನೊಂದು ಕಡೆ ನನ್ನ ಅಪ್ಪನದ್ದು ಅಷ್ಟೇ ಸಪೋರ್ಟ್ ಇತ್ತು. ಅಪ್ಪ ಅಂದ್ರೆ ಅಪ್ಪನ ಫ್ಯಾಮಿಲಿ ಸಹ ಹಾಗೆ ಬಂದದ್ದು, ಕಲೆ ಇದೆಲ್ಲ ಬಂದದ್ದು. ಅಮ್ಮ ಕಲಿಸಿಕೊಟ್ಟ ಹಾಗೆ ಅಪ್ಪ ನಂಗೆ ಪ್ರೋಗ್ರಾಮ್ಸ್ ಹುಡುಕ್ತಾ ಇದ್ರು, ಸ್ಟೇಜಸ್ ರೆಡಿ ಆಗ್ತಿತ್ತು ನಂಗೆ. ಅದು ಹೇಳ್ಬೇಕಂತಿಲ್ಲ, ಅಪ್ಪನ ಸಪೋರ್ಟ್ ಅಷ್ಟಿತ್ತು. ಹಾಗೆ ಮೇನ್ ನಂಗೆ ಸಪೋರ್ಟ್ ಪಿಲ್ಲರ್ಸ್ ಅಂದ್ರೆ ಅಪ್ಪ ಅಮ್ಮವೇ. ಕಲಿಸುವಿಕೆಯಲ್ಲಿ ತಾಯಿ, ಅದನ್ನ ವ್ಯಕ್ತಪಡಿಸೋದ್ರಲ್ಲಿ ತಂದೆಯ ಸಹಾಯ ಹಸ್ತ ಜೋರಾಗಿತ್ತು ಅಂತ ಹೇಳ್ಬೋದು. ಸೊ 8ನೇ ತರಗತಿಯಿಂದ ಸೀರಿಯಸ್ ಆಗಿ ಭರತನಾಟ್ಯಂ ಕಲಿಯಕ್ಕೆ ಶುರು ಮಾಡಿದ್ರಿ. ಸೊ ಈ ಭರತನಾಟ್ಯಂ ಕಲಿತಾ ಇದ್ದ ಹಾಗೆ ಅವಾಗಲೇ ತಲೆಯಲ್ಲಿತ್ತ ನಂಗೆ ಮುಂದಕ್ಕೆ ಸಂಗೀತ ಕಲಿಬೇಕು ಅಥವಾ? ಅಂದ್ರೆ ಅದು ಒಂದಕ್ಕೊಂದು ಸಪೋರ್ಟ್ ನಮಗೆ. ಈಗ ನೃತ್ಯಕ್ಕೆ ಸಂಗೀತ ಬೇಕೇ ಬೇಕು. ಸೊ ಅದ್ ನಂಗೆ ಪ್ಲಸ್ ಆಗ್ತಾ ಹೋಯ್ತು ಅಷ್ಟೇ ಹೊರತು ಇಲ್ಲಿ ಸಹ ಮೈನಸ್ ಆಗ್ಲಿಲ್ಲ. ನಾನು ಸಂಗೀತ ಕಲಿತೆ, ಪುನಃ ಈಗ ಮೃದಂಗ ಕಲಿತೆ. ಮೃದಂಗ ನಾನು ಬಿ ಮನೋಹರ್ ರಾವ್ ಅಂತಿದ್ದಾರೆ, ಅವತ್ತಿಗೆ ಜೂನಿಯರ್ ಆಯ್ತು ಮೊನ್ನೆ. ಸೊ ಅವತ್ತು ಸಹ ಕಲಿತೆ. ಸೊ ಎಲ್ಲ ಒಟ್ಟಿಗೆ ಒಂದು ಗುಂಪಲ್ಲಿ ಹೋಗ್ತಾ ಉಂಟು. ಇವಾಗ ನೀವು ಸಂಗೀತ ಕಲ್ತಿರುವಂತದ್ದು ಕೊರೋನಾ ಆದ ನಂತರ ಅಲ್ವಾ? ಸೊ ಇವಾಗ ನೀವು ಭರತನಾಟ್ಯಮೇ ನಿಮ್ಮ ಸ್ಕೂಲ್ ಲೈಫ್ ಅಲ್ಲೆಲ್ಲ ಇದ್ದದ್ದು ಭರತನಾಟ್ಯಂ. ಇದು ಭರತನಾಟ್ಯಂ ಕಲಿತಾ ಇರ್ಬೇಕಾದ್ರೆ ಅವಾಗಲೇ ಪ್ರೋಗ್ರಾಮ್ ಕೊಡ್ತಾ ಇದ್ರ ಸ್ಕೂಲ್ ಲೈಫ್ ಅಲ್ಲಿ? ಕೊಡ್ತಾ ಇದ್ರು. ಸೊ ಇದು ಸ್ಕೂಲಿಗೆ ನಿಮ್ಮ ಕಲಿಯೋದಕ್ಕೆ ಓದೋದಕ್ಕೆ ಎಲ್ಲೂ ಅಡಚಣೆ ಆಗಿಲ್ಲ? ಅಂದ್ರೆ ನಾನು ಫಸ್ಟಿಗೆ ಅಂದ್ರೆ ಕಲಿಯೋದಲ್ಲಿ ಅಷ್ಟೇ ಇರ್ಲಿಲ್ಲ, ಒಂದು ಎವರೇಜ್ ಸ್ಟೂಡೆಂಟ್ಸ್ ಅಂತ ಹೇಳ್ತಿರ್ಬೋದು ಅಷ್ಟೇ. ನಾನು ಯಾವಾಗ ಇದನ್ನು ಕಲಿತೆ, ನೃತ್ಯ ಆಗ್ಲಿ, ಸಂಗೀತ ಆಗ್ಲಿ, ಮೃದಂಗ, ಚಿತ್ರಕಲೆ ಯಾವುದೆಲ್ಲ ಆಗಿ ನಂಗೊಂದು ಪ್ಲಸ್ ಆಗ್ತಾ ಇತ್ತು. ಯಾಕಂದ್ರೆ ಇದ್ರಲ್ಲಿ ನಾವು ಎಕ್ಸಾಮ್ ಬರ್ದಾಗೆ ನಂಗೆ ನನ್ನದೇ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತೋಯ್ತು. ನಾನು ಇದ್ರಲ್ಲಿ ಇಷ್ಟು ಸ್ಕೋರ್ ಮಾಡ್ಬೋದಂದ್ರೆ ಇದ್ರಲ್ಲಿ ಸಹ ನಂಗೆ ಸ್ಟಡೀಸ್ ಎಲ್ಲ ದೊಡ್ಡ ಇಶ್ಯೂ ಆಗ್ಲಿಕ್ಕೆ. ಹಾಗೆ ನಾನು ಯಾವಾಗ ಈತಿನ ಮತ್ತೆ ಇದಕ್ಕೆ ಕೂತೆ, ಇದೆಲ್ಲ ನಾನು ಎಷ್ಟು ಎಕ್ಸಾಮ್ ಬರ್ದೆ ಫುಲ್ ಮಾರ್ಕ್ಸ್ ಸಿಗ್ತಿದ್ದೆ ಇದರಲ್ಲಿ. ನೃತ್ಯ, ಸಂಗೀತ ನಂಗೆ ಯಾಕೆ ಇದರಲ್ಲಿ ಆಗುದಿಲ್ಲ, ಸ್ಟಡೀಸ್ ಅಲ್ಲಿ ಆಗುದಿಲ್ಲ ಅಂತ ಆಯ್ತು. ಸೊ ಅದು ನಂಗೆ ಎಷ್ಟು ಪ್ಲಸ್ ಆಯ್ತು ಅಂದ್ರೆ ನಾನು ಸ್ಟಡೀಸ್ ಅಲ್ಲಿ ತುಂಬಾ ಎದುರೋದು ಈಗ. ಹಾಗೆ
ಹೆಚ್ಚಾಗಿ ಒಂದು ಮಾತಿದೆ, ನಾವ್ ಯಾವಾಗ ಈ ರೀತಿ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ಹೋಗ್ತೀವೋ, ಸಂಗೀತ ಆಗಿರ್ಬಹುದು, ಭರತನಾಟ್ಯಂ ಆಗಿರ್ಬಹುದು, ಯಾವುದೇ ಒಂದು ಕಲೆ ಆಗಿರ್ಬಹುದು, ಆವಾಗ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಕಲಿಯೋದಕ್ಕೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಕೇಸಲ್ಲಿ ಎಷ್ಟು ಸತ್ಯ? ಖಂಡಿತ. ಅದು ಹೇಗೆ ನಂಗೆ ಅದೇ ನನ್ನ ಸ್ಟಡೀಸ್ ಅಲ್ಲಿ ಅಷ್ಟು ಕಂಡಿದೆ. ನಂಗೆ ನಾನು ಯಾವಾಗ ಈ ಫೀಲ್ಡ್ ಅಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಂಡೆ, ನಂಗೆ ಈ ಸ್ಟಡೀಸ್ ಅಲ್ಲಿ ನಂಗೆ ಅಷ್ಟೇ ಪ್ಲಸ್ ಆಯ್ತು. ಸೊ ನಂಗೆ ಅದು ಕಷ್ಟವೇ ಆಗ್ಲಿಲ್ಲ. ನಾನು ಇವತ್ತು ಪ್ರೋಗ್ರಾಮ್ ಹೋದ್ರೆ ನಾಳೆ ಎಕ್ಸಾಮ್ ಇರ್ತದೆ, ಬರಿತೀನಿ ಈಸಿ, ಅದೇನಾದ್ರು ಟೆನ್ಷನ್ ಇಲ್ಲ, ಎಕ್ಸಾಮ್ ಉಂಟು ಅದೇನು ಇದಿಲ್ಲ, ಅದನ್ನ ಅಟೆಂಡ್ ಮಾಡುವ ಅಂತ. ಹಾಗೆ ನಂಗೆ ಅದಷ್ಟು ಪ್ಲಸ್ ಆಗಿದೆ ನನ್ನ ಲೈಫಲ್ಲಿ. ಸೊ ನಾನು ಅದೇ ಹೇಳುದು, ಯಾವುದೇ ನಾವು ಇದನ್ನು ಕಲ್ತರು ಸಹ ಅದು ನಮಗೆ ಪ್ಲಸ್ ಆಗ್ತೇವೆ ಅಷ್ಟು ಮೈನಸ್ ಅಂತೂ ಆಗುದಿಲ್ಲ. ಬಿಕಾಸ್ ನೀವು ಇಡುವಂತದ್ದು ಒಂದು ಸಕಾರಾತ್ಮಕ ಹೆಜ್ಜೆ, ಅದು ನಕಾರಾತ್ಮಕ ಅಲ್ಲ ಅಲ್ವಾ? ಸೊ ಇವಾಗ ಕೊರೋನಾ ನಂತರಕ್ಕೆ ಬರೋಣ. ಅದ್ಯಾಕೆ ಕೊರೋನಾಕ್ಕಿಂತ ಮುಂಚೆ ಸಂಗೀತದ ಕಡೆ ಆಸಕ್ತಿ ಹೋಗಿಲ್ಲ? ಅಂದ್ರೆ ನಂಗೆ ಹಾಡುದಂದ್ರೆ ಅಷ್ಟು ಇದಿಲ್ಲ ಆಗ ಸಮಯದಲ್ಲಿ. ಸೊ ನಾನು ಈಗ ಅವ್ರು ಕೇಳ್ತಾ ಇದ್ದೆ, ಅಮ್ಮ ಸಹ ಕಲ್ತಿದ್ದಾರೆ ಸಂಗೀತ, ಸೊ ಅವರಿಂದ ಕೇಳ್ತಿದ್ದೆ ಅಷ್ಟೇ. ನಾನು ಅದ್ರ ಇಂಟ್ರೆಸ್ಟ್ ಅಂತಿರ್ಲಿಲ್ಲ. ಈ ಕೊರೋನಾ ಸಮಯದಲ್ಲಿ ಏನಾಯ್ತಂದ್ರೆ, ನಾನು ಕೆಲವು ಕಡೆ ಮೀಡಿಯಾದಲ್ಲಂತೂ ಫುಲ್ ಭಜನೆ ಸಂಗೀತವಿದ್ದಾಗ ಎಲ್ಲರೂ ಆಡ್ತಿದ್ರು. ಸೊ ಹಾಗೆ ನಂಗೂ ಸಹ ಆಯ್ತು, ಯಾಕೆ ನಾನು ಇದನ್ನು ಟ್ರೈ ಮಾಡಬಾರ್ದಂತ. ಭಜನೆ ಆಗಿತ್ತು ಆಗ ಕೊರೋನಾ ಸಮಯದಲ್ಲಿ, ಸುಮಾರು ಭಜನೆಗೆ ಹೋದೆ, ಇಡೀ ದಿನ ಭಜನೆ, ಎಲ್ಲಾ ಕಡೆ ಹೋಗುದು ಭಜನೆಗೆ. ಮತ್ತೆ ತದನಂತರ ನಂಗೆ ಮ್ಯೂಸಿಕಲಿ ಮಾಡುವಂತಾಯ್ತು. ಎಲ್ಲರೂ ಅಲ್ಲಿ ಹೋಗಿ ನಂಗೆ ಹೇಳುವಾಗ, ನೀನು ವಾಯ್ಸ್ ಒಳ್ಳೆ ಉಂಟು, ಇದಕ್ಕೆ ಟ್ರೈ ಮಾಡು, ಇದು ಆಗ್ತದೆ ನಿಂಗೆ ಅಂತ ಹೇಳುವಾಗ, ಸೊ ಹಾಗೆ ನಂಗೆ ಎಲ್ಲರೂ ಅಲ್ಲಿ ನಂಗೆ ತುಂಬಾ ರೆಸ್ಪಾನ್ಸ್ ಸಿಕ್ಕಿತ್ತು, ಒಳ್ಳೆ ನೀನ್ ಅದು ಮಾಡ್ಬೋದು ಅಂತ. ಸೊ ಅವರದೆಲ್ಲ ಎಂಕರೇಜ್ ಸಿಕ್ಕಿದಾಗ ನಾನು ಅದ್ರಲ್ಲೊಂದು ಮಾಡ್ಬೋದು, ನಂಗೆ ಹೀಗೆ ಸಿಗ್ತದೆ, ನಂಗೂ ಸಂದೆ ಇದ್ರಲ್ಲಿ ಒಳ್ಳೆ ಇದು ಉಂಟು ಅಂತ ಹೇಳಿ ಕಲ್ತೆ. ಸೊ ಕೊರೋನಾ ಸಮಯದಲ್ಲಿ ಒಳ್ಳೆ ಕಲ್ತೆ, ನಾನು ಸಂಗೀತದಲ್ಲಿ ಎದುರೋದೆ ಅಲ್ಲಿ. ಸೊ ಭರತನಾಟ್ಯಂ ಆಯ್ತು, ಸಂಗೀತ ಆಯ್ತು, ಇದರ ನಡುವೆ ಚಿತ್ರಕಲೆ ಹಾಗೂ ಮೃದಂಗ ಎಲ್ಲಿಂದ ಬಂತು? ಚಿತ್ರಕಲೆ ಅಂದ್ರೆ ಹೇಗೆ ಅಂದ್ರೆ, ಅದು ನಾನು ಮಂಗಳೂರಲ್ಲಿ ಪ್ರಸಾದ್ ಆರ್ಟ್ ಗ್ಯಾಲರಿ ಅಂತ ಉಂಟು, ಸೊ ಅಲ್ಲಿ ನಾನು ಕಲಿತಿದ್ದೆ ಆನ್ಲೈನ್ ಅಲ್ಲಿ. ಅಂದ್ರೆ ನಾನು ಈಗ ಸಂಗೀತ ಆಯ್ತು, ಮೃದಂಗ, ಇದು ನೃತ್ಯ ಆಯ್ತು, ಮೃದಂಗ ಆಯ್ತು, ಸೊ ಇದು ನಡುವಲ್ಲಿ ಒಂದು ನಂಗೆ ಯಾವಾಗಲೂ ಫ್ರೀ ಟೈಮ್ ಸಿಗ್ತದೆ, ಆಗ ನಾನು ಚಿತ್ರಕಲೆ ಮಾಡುದು. ಅದೊಂದು ನಂಗೆ ಒಂದು ಮನಸ್ಸದಾಗೆ, ಇವತ್ತೀಗ ಆಗ್ಬೇಕಂದ್ರೆ ಇವತ್ತು ಆಗ್ತದೆ, ಅದು ಇಲ್ಲಾದ್ರೆ ಆಗುದಿಲ್ಲ. ಸೊ ಡಿಪೆಂಡ್ಸ್ ಆನ್ ಮೂಡ್. ನಾನು ಈಗ ಒಂದು ಇಂತಹ ಚಿತ್ರ ಕೊಟ್ರೆ ಮಾಡ್ತೇನೆ. ಅದೊಂದು ನಂಗೆ ಫಸ್ಟ್ ಇಂದಲೂ ಇತ್ತು, ಸಣ್ಣಾಗಿದ್ರಲ್ಲಿ ಇತ್ತು ನಂಗೆ ಅದು. ಅಂದ್ರೆ ನಾನು ಕಲಿಯುವ ಸ್ಕೂಲಲ್ಲೂ ಸಹ ಫಸ್ಟಿಗೆ ನಾನು ಕಲ್ತದ್ದು ಕನಚೂರಲ್ಲಿ, ಟ್ರಾನ್ಸ್ಫರ್ ಪಬ್ಲಿಕ್ ಸ್ಕೂಲಲ್ಲಿ. ಮತ್ತೆ ಅಲ್ಲಿ ನಂಗೆ ಒಳ್ಳೆ ಡ್ರಾಯಿಂಗ್ ಟೀಚರ್ ಸಿಕ್ಕಿದ್ರು. ಸೊ ಅವರು ನಂಗೆ ಒಳ್ಳೆ ಇದು ಮಾಡ್ತಿದ್ರು, ನನ್ನ ಕೈ ಇದು ನೋಡಿ ಅವರು ಸಹ ಒಳ್ಳೆ ಇದು ಮಾಡುದು, ನಂಗೆ ಕಲಿಸಿ ಕೊಡ್ತಿದ್ರು. ಮತ್ತೆ ಸಹ ಸ್ಕೂಲ್ ಆದ್ಮೇಲೆ ಸಹ, ಅದಾದ್ಮೇಲೆ ನಾನು ಕೇಂದ್ರೀಯ ವಿದ್ಯಾಲಯ ಮಟ್ಟು ಮ್ಯಾಂಗ್ಳೂರಿಗೆ ಬಂದೆ, ಎಕ್ಕೂರಲ್ಲಿ. ಸೊ ಅಲ್ಲಿ ಅಲ್ಲಿ ನಮಗೆ ಅಂದ್ರೆ ಅಡ್ವಾನ್ಸ್ ಸ್ವಲ್ಪ ಕಲಿಸಿದ್ರು ನಮಗೆ ಡ್ರಾಯಿಂಗ್ಸ್ ಅಲ್ಲಿ ಹೇಗೆ ಮಾಡ್ಬೋದಂತ. ಮತ್ತೆ ನಂಗೆ ಅಲ್ಲಿ KV ಕ್ಲಸ್ಟರ್ ಲೆವೆಲ್ ಎಲ್ಲ ಹೋಗ್ಲಿಕ್ಕಿತ್ತು, ಬ್ಯಾಂಗ್ಳೂರು ಮೈಸೂರಲ್ಲೆಲ್ಲ. ಸೊ ಅಲ್ಲೆಲ್ಲ ನಾನು ಅಟೆಂಪ್ಟ್ ಮಾಡಿದೆ, ಅಲ್ಲೆಲ್ಲ ಹೋಗಿದ್ದು ಕಲಿತೆ. ಸೊ ಅದು ಸ್ಕೂಲ್ ಲೈಫಲ್ಲಿ ನಂಗೆ ಡ್ರಾಯಿಂಗ್ ಸಿಕ್ಕಿದ್ದು, ತುಂಬಾ ಸಪೋರ್ಟ್ ಸಿಕ್ಕಿದೆ ನಂಗೆ ಲೈಫಲ್ಲಿ. ಓಕೆ, ನೀವು ಹೇಳಿದ ಹಾಗೆ ನಂಗೆ ಒಂದು ನೆನಪಾಯ್ತು. ನಾನು ಹಿರಿಯರೊಬ್ರು ಹೇಳೋದನ್ನ ಕೇಳಿದೀನಿ, ಈ ಬಿಸಿ ಯಾರು ಬಿಸಿ ಇರಲ್ವೋ ಅವರಿಗೆ ಟೈಮೇ ಸಿಗಲ್ಲ, ಯಾರು ಬಿಸಿ ಇರ್ತಾರೋ ಅವ್ರು ಟೈಮ್ ಹುಡ್ಕೊಂಡು ಹೆಂಗಾದ್ರೂ ಟೈಮ್ ಮಾಡ್ಕೊತಾರೆ ಅಂತ. ಬಿಕಾಸ್ ನೀವು ಒಂದು ಮಾತು ಹೇಳಿದ್ರಿ, ನಾನು ಸಂಗೀತ ಕಲಿತಾ ಇದ್ದೆ, ಭರತನಾಟ್ಯಂ ಮಾಡ್ತಾ ಇದ್ದೆ, ಎಜುಕೇಶನ್ ಮಾಡ್ತಾ ಇದ್ದೆ, ಇದ್ರ ನಡುವೆ ನಂಗೆ ಫ್ರೀ ಟೈಮ್ ಇನ್ನಷ್ಟು ಇತ್ತು, ಆದ ಕಾರಣ ಚಿತ್ರಕಲೆ ಮಾಡ್ಬೇಕು ಅಂತ ಅನ್ಸ್ತು ಅಂತ. ಬಿಕಾಸ್ ಹೆಚ್ಚಾಗಿ 2-3 ದೋಣಿಯಲ್ಲಿ ಕಾಲಿಟ್ಟಿದ್ದಾರೆ, ಇದ್ರ ನಡುವೆನೂ ಟೈಮ್ ಸಿಗುತ್ತಾ ಅನ್ನೋದು ನಮ್ಮ ತಲೆಯಿರುವಂತಹ ಪ್ರಶ್ನೆ. ಸೊ ಇವಾಗ ನಿಮಗೆ ಇದರಲ್ಲಿ ಯಾವುದು ಜಾಸ್ತಿ ಚಾಲೆಂಜಿಂಗ್ ಅಂತ ಅನ್ಸುತ್ತೆ? ಜಾಸ್ತಿ ಎಲ್ಲ ಒಂದೇ, ಅದರಲ್ಲಿ ಒಂದು ಮೇಲೆ ಕೆಳಗೆ ಅಂತಿಲ್ಲ, ಅದು ಅವರವರ ಇದ್ರ ಮೇಲೆ ಡಿಪೆಂಡ್ಸ್. ಈಗ ನಾನು ನೃತ್ಯದಲ್ಲಿ ಒಳ್ಳೆದಿದ್ದೇನೆ, ಸಂಗೀತದಲ್ಲಿ ಸ್ವಲ್ಪ ಕಡಿಮೆ, ಮೃದಂಗದ ಒಳ್ಳೇದು, ಹಾಗೆ ಅಂತಲ್ಲ, ಎಲ್ಲ ಅದು ಅವರ ಮೇಲೆ ಡಿಪೆಂಡ್ಸ್. ನಂಗೆ ಅಂದ್ರೆ ಈಗ ಕಲಿತಿದ್ದೇನೆ ಅಷ್ಟೇ, ಕಲ್ತು ಸ್ವಲ್ಪ ಸಣ್ಣ ಸ್ಟೇಜಿಗೆ ಹೋಗಿದ್ದೇನೆ, ಅದೆಲ್ಲ ಬೇರೆ. ಇನ್ನು ಕಲೀಲಿಕ್ಕೆ ಸುಮಾರು ಉಂಟು, ಏನು ಕಲ್ತಾಗ್ಲಿಲ್ಲ ಈಗ ನಾನು, ಇನ್ನು ಕಲೀಲಿಕ್ಕೆ ಸುಮಾರು ಉಂಟು ಅದರಲ್ಲಿ. ಇದು ಸಾಧಕರಾಗಿ ಇರ್ಬೇಕಾದಂತಹ ಒಂದು ಗುಣಲಕ್ಷಣ ಅಂತ ಹೇಳ್ಬಹುದು. ಎಲ್ಲ ನನ್ನದೇನಿಲ್ಲ, ನಾನು ಹೇಳುದು ನನ್ನ ಮೇನ್ ಗುರುಗಳು ಮತ್ತೆ ನನ್ನ ತಂದೆ ತಾಯಿ, ಅವರ ಸಪೋರ್ಟ್ ಇಲ್ಲದಿದ್ದರೆ ನಾನು ಏನಿಲ್ಲ. ಹಾಗಾದ್ರೆ ಇವಾಗ ಫ್ಯೂಚರ್ ಗೋಲ್ಸ್ ಏನು ಯಶಸ್ ಅವ್ರದ್ದು? ಫ್ಯೂಚರ್ ಗೋಲ್ಸ್ ಅಂದ್ರೆ ಒಂದು ಸ್ಟಡೀಸ್ ಉಂಟು. ಸ್ಟಡೀಸ್ ಈಗ ನಾನು ಡಿಗ್ರಿ ಫೈನಲ್ ಇಯರ್ ಮಾಡ್ತೀನಿ, BBA, ನೆಕ್ಸ್ಟ್ MBA ಏನು ಮಾಡ್ಬೇಕಂತ ಉಂಟು. ಅದರೊಟ್ಟಿಗೆ ನಂಗೆ ನನ್ನ ಸಂಗೀತದಾಗ್ಲಿ ನನ್ನ ಮೇನ್ ಏಮ್ ಅಂತ ಏನಂದ್ರೆ, ನನ್ನ ಅಮ್ಮನ ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡಬೇಕು. ಅದರಲ್ಲಿ ನಾನು ಈಗ ಬರೀ ನೃತ್ಯ ಮಾತಿರೋದು, ಅದ್ರಲ್ಲಿ ನಾನು ಎಲ್ಲವನ್ನು ತರ್ತೇನೆ ನೆಕ್ಸ್ಟ್ ಫ್ಯೂಚರ್ಗೆ. ಸಂಗೀತ, ಮೃದಂಗ, ಚಿತ್ರಕಲೆ, ಮಕ್ಕಳು ಯಾರು ಬೇಕಾದ್ರೂ ಬಂದು ಸಹ ಅವನಿಗೆ ಯಾವ್ದು ಇಲ್ಲ ಅಂತ ಆಗ್ಬಾರ್ದು. ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದ್ರೆ ಎಲ್ಲ ಉಂಟು, ಕಲಿಯೋದು ಅವನಿಗೆ ಎಲ್ಲ ಉಂಟು, ಕೊಡುದು ಇದು ಮಾಡ್ಬೇಕು. ಸೊ ಆ ಇನ್ಸ್ಟಿಟ್ಯೂಷನ್ ಇನ್ನು ತುಂಬಾ ಡೆವಲಪ್ ಮಾಡ್ಬೇಕು. ಹಾಗಾದ್ರೆ ಇವಾಗ ವೃತ್ತಿಗೆ ಬರೋದಾದ್ರೆ ಯಶಸ್ ಅವರು ಕಲೆಯನ್ನ ಆಯ್ಕೆ ಮಾಡ್ತಾರಾ ಅಥವಾ ಶಿಕ್ಷಣವನ್ನು ಆಯ್ಕೆ ಮಾಡ್ತಾರಾ? ಯಾವ್ದನ್ನ ಆಯ್ಕೆ ಮಾಡ್ಕೋತಾರೆ? ಅದು ಈಗ ನಂಗೆ ಗೊತ್ತಿಲ್ಲ, ಡಿಸೈಡ್ ಆಗ್ಲಿಲ್ಲ. ಆದ್ರೆ ನೆಕ್ಸ್ಟ್ ಗೆ ನಾನು ನೋಡ್ತೇನೆ, ಅದು ನಾನು ಹೇಗೆ ವೃತ್ತಿ ಒಟ್ಟಿಗೆ ಇದು ಮಾಡ್ಲಿಕ್ಕೆ ಆಗ್ತದಾ, ಇದನ್ನು ಮೇನ್ ಆಗಿ ನಾನು ವೃತ್ತಿ ಸಬ್ ಆಗಿ ತಗೊಳ್ತೇನೆ, ಡಿಪೆಂಡ್ಸ್ ಆನ್ ಮೈ ಫ್ಯೂಚರ್. ಇದುವರೆಗೂ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಾ ತಾವು? ಸುಮಾರಾಗಿ ಒಂದು ಅಂದಾಜು ಲೆಕ್ಕ ಹೇಳೋದಾದ್ರೆ? ಅಂದಾಜಿ ಒಂದು 50-50 ಮೇಲೆ ಇದ್ದು, ಡ್ಯಾನ್ಸ್ ಅಲ್ಲಿ ಆಗ್ಲಿ ಸಂಗೀತದಾಗ್ಲಿ ಆಗ್ಲಿ. ಎಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಮೈನ್ ಆಗಿ ಲಾಸ್ಟ್ ಇಯರ್ ಅಲ್ಲಿ ನಾನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಐಡಾ ಅಂತ, ಆಲ್ ಇಂಡಿಯಾ ಡ್ಯಾನ್ಸ್ ಫೆಸ್ಟಿವಲ್ ಅಂತ, ಅದು ಕೇರಳದಲ್ಲಿ ಆಗಿತ್ತು. ಸೊ ಅವರು ಒಂದು
ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ರಿತೇಶ್ ಬಾಬು ಅಂತಿದ್ರು, ಅವರು ಆರ್ಗನೈಸ್ ಮಾಡಿದ್ರು. ಅದ್ರಲ್ಲಿ ನಂಗೆ ಒಂದು ನೃತ್ಯ ಕಲಾ ಸಮ್ಮಾನ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಅಲ್ಲಿ ನಂಗೆ ಪ್ರದರ್ಶನ ಅಂದ್ರೆ 10 minutes ಪ್ರೋಗ್ರಾಮ್ ಅಲ್ಲಿ 10 minutes ಮಾಡ್ಬೇಕು. ಅಂದ್ರೆ ಆಲ್ ಥ್ರೂ ಇಂಡಿಯಾ ಎಲ್ಲ ಬರ್ತಾರೆ ಅಲ್ಲಿ ನಿಮಗೆ ಆಡಿಯನ್ಸ್. ಸೊ ಟಫ್, ಅದು ಕಾಂಪಿಟೇಷನ್ ಟಫ್ ಇರ್ತದೆ. ಅದಾದ್ಮೇಲೆ ನಾದಮ್ ಅಂತಿತ್ತು, ಆ ತ್ರಿಶೂರಲ್ಲಿ ಆದದ್ದು, ಅಸ್ ಇಂಟರ್ನ್ಯಾಷನಲ್ ಲೆವೆಲ್ ಫೆಸ್ಟ್. ಅದರಲ್ಲಿ ನಂಗೆ ಡಾಕ್ಟರ್ ಜಾಯ್ ಕೃಷ್ಣ ಸರ್ ಅಂತ, ಅವರಂದ್ರೆ ಕೇರಳದಲ್ಲಿ ತುಂಬಾ ಪ್ರಸಿದ್ಧವರು. ಅವ್ರು ನಂಗೆ ಒಂದು ಆಪರ್ಚುನಿಟಿ ಇತ್ತು ನಂಗೆ ಅಲ್ಲಿ ಹೋಗಿ ಮಾಡ್ಬೋದು ಅಂತ. ಸೊ ಅವ್ರು ಕರೆದ ನಾವು ಹೋದೆ. ಅಲ್ಲಿ ನಂಗೆ ಕಲಾಭೂಷಣ್ ಅಂತ ಅವಾರ್ಡ್ ಕೊಟ್ಟು. ತದನಂತರ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಮೈಸೂರಲ್ಲಿ, ಅದಂದ್ರೆ ಅವರು ಮೈಸೂರಲ್ಲಿ ತುಂಬಾ ಫೇಮಸ್ ಅವರು. ಸೊ ಅವರು ಕರೆದು ನಮಗಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಒಂದು ಅವಾರ್ಡ್ ಕೊಟ್ಟು, ಇದು ಮನೆಯಲ್ಲಿ, ಅವರ ಕಲಾ ಮನೆಯಲ್ಲಿ, ಅದು ತುಂಬಾ ಕಲೆಯಿಂದಲೇ ಬಂದದ ಆ ಮನೆ. ಅದು ತದನಂತರ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಲ್ಲಿ, ಅಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ನಂಗೆ ನಾಟ್ಯ ತಿಲಕ ಅಂತ ಕೊಟ್ಟಿದ್ರು. ಮತ್ತೆ ಶ್ರೀ ಸುಂದರೇಶ್ವರ ಅವಾರ್ಡ್ ಅಂತ ಕೇರಳದಲ್ಲಿ ಕೊಟ್ಟಿದ್ರು. ಸೊ ಇದೆಲ್ಲ ಮೇನ್. ಮತ್ತೆ ಹಬ್ಬಕ್ಕೋತ್ಸವ ನಮ್ಮ ಇಲ್ಲಿ ಮಂಗಳೂರು ಬರೋದಾದ್ರೆ ನ್ಯಾಷನಲ್, ಡೆಲ್ಲಿ, ಮೈಸೂರು ಎಲ್ಲ ಅಲ್ಲೆಲ್ಲ ಹೋಗಿದ್ದೇನೆ. ಎಲ್ಲಾದ್ರೂ ಇದು ನನಗೆ ಸ್ವಲ್ಪ ಬ್ಯಾಗೇಜ್ ಕೊಡ್ತಾ ಇದೆ, ನನ್ನ ಜವಾಬ್ದಾರಿನ ಜಾಸ್ತಿ ಮಾಡ್ತಾ ಇದೆ, ತಲೆಯಲ್ಲಿ ಇದನ್ನ ಇಟ್ಕೊಂಡು ಪ್ರೆಷರ್ ತಗೊಳ್ಳುವಂಥದ್ದು, ನಾನು ಇನ್ನೇನಾದ್ರೂ ಇದಕ್ಕಿಂತ ದೊಡ್ಡದ್ ಮಾಡ್ಬೇಕು, ಅದು ತಮ್ಮ ತಲೆಯಲ್ಲಿ ಒಂಥರ ಭಾರ ಅನ್ಸುವಂಥದ್ದು, ಇಂಥದ್ದು ಏನಾದ್ರೂ ಆಗುತ್ತಾ? ಅದು ಒಂದು ಇನ್ಸಿಡೆಂಟ್ ಹೇಳ್ತೇನೆ. ನಾನು ಕೇರಳಕ್ಕೆ ಹೋದಾಗ ಇಂಟರ್ನ್ಯಾಷನಲ್ ಫೆಸ್ಟ್ ಅಲ್ಲಿ ಒಂದು ಸುಮಾರು 10 ಪಾರ್ಟಿಸಿಪೆಂಟ್ಸ್ ಇದ್ರಲ್ಲಿ ನಾನೊಂದು ಥರ್ಡ್ ಇದ್ದೆ. ಥರ್ಡ್ ಆಗಿ ನಾನು ಪರ್ಫಾರ್ಮೆನ್ಸ್ ಒಳ್ಳೆ ಇತ್ತು, ಎಲ್ಲರ ಆಡಿಯನ್ಸ್ ಪ್ರಕಾರ ನಾನು ಒಳ್ಳೆ ಇತ್ತು. ಅಪ್ ಟು 9th ಪರ್ಫಾರ್ಮೆನ್ಸ್ ವರೆಗೆ ಬೆಸ್ಟ್ ಇತ್ತು. 10th ಒಬ್ಬ ಹುಡುಗ ಬಂದ ನನ್ನಾಗಿ, ಅವನು ಮಾಡಿದ್ರು ನಂಗೆ ಶಾಕ್ ಆಯ್ತು. ನಾನು ಹೈ ಹೋಗಿದ್ದೆ ಅಂದ್ರೆ ಅಪ್ ಟು 9th ಪರ್ಫಾರ್ಮೆನ್ಸ್ ಅಲ್ಲಿ ಇವತ್ತು ಬೆಸ್ಟ್ ಮಾಡಿದ್ದೇನೆ ಅಂತ ನಂಗೆ ಖುಷಿ ಇತ್ತು. ಆದ್ರೆ 10th ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ಶಾಕ್ ಆಯ್ತು ಅವ್ನು ನೋಡಿ. ನಾನು ಫುಲ್ ಡಲ್ ಆದೆ. ನಾನು ಎನ್ಸಿದೆ, ನಾನು ಇಷ್ಟು ವರ್ಷದಲ್ಲಿ ಏನು ಮಾಡ್ಲಿಲ್ಲ ಅಂತ. ಅವನ ನೋಡುವಾಗ ನಾನು ಏನು ಮಾಡ್ಲಿಲ್ಲ ಅಂತ. ಅದಾದ್ಮೇಲೆ ನಂಗೆ ನನ್ನ ಇದು ಫುಲ್ ಚೇಂಜ್ ಆಯ್ತು. ಆ ಕೇರಳಕ್ಕೆ ಹೋದ್ಮೇಲೆ ಅವನ ನೋಡಿ ನಾನು ಇಷ್ಟರಿಗೆ ಏನು ಮಾಡ್ಲಿಲ್ಲ, ಇನ್ನು ಮಾಡ್ಲಿಕ್ಕೆ ಉಂಟು ನಂಗೆ. ತಾವು ಯೋಚನೆ ಮಾಡುವಂತಹ ರೀತಿಯೇ ಬದಲಾಯಿತು. ಹೌದು, ಅಲ್ಲಿಂದ ಮತ್ತೆ ನಂಗೆ ಜವಾಬ್ದಾರಿ ತುಂಬಾ ಜಾಸ್ತಿ ಆಯ್ತು. ಹೀಗಿರ್ಬೇಕಾದ್ರೆ ಇವಾಗ ನಾವು ಸಾಮಾನ್ಯವಾಗಿ ಯಶಸ್ಸವ್ರನ್ನ ನೋಡ್ಬೇಕಾದ್ರೆ ಅನ್ಸುವಂಥದ್ದು, ತಾಯಿಯ ಕಡೆಯಿಂದ ಫುಲ್ ಸಪೋರ್ಟ್ ಇತ್ತು, ಅವರೇ ಗುರುಗಳಾದ್ರು, ಸೊ ಗುರು ಕಲಿಯೋದ್ರಲ್ಲಿ ಯಾವುದೇ ತೊಂದರೆ ಇರಲಿಲ್ಲ, ತಂದೆ ಕೂಡ ಸಪೋರ್ಟಿವ್ ಆಗಿದ್ರು. ಹಾಗಾದ್ರೆ ಯಶಸ್ ಅವರ ಬದುಕು ತುಂಬಾನೇ ಕ್ಲೀನ್ ಆಗಿದೆ, ಎಲ್ಲೂ ಪ್ರಾಬ್ಲಮ್ಸ್ ಬಂದಿಲ್ಲ ಅನ್ನೋದು ಹೊರ ನೋಟಕ್ಕೆ ಕಾಣುವಂತ ಒಂದು ಚಿತ್ರಣ. ಆದ್ರೆ ಯಶಸ್ ಅವರಿಗೂ ಸಮಸ್ಯೆಗಳು ಎದುರಾಗಿದ್ಯಾ? ಅದ್ ಯಾವ ರೀತಿ ಇರುತ್ತೆ? ಈಗ ತಾಯಿ ಮಗ ಅಂತ ಹೇಳ್ತಾರೆ, ಆದ್ರೆ ಕ್ಲಾಸ್ ಅಲ್ಲಿ ನಾನು ಸ್ಟೂಡೆಂಟ್. ಕ್ಲಾಸ್ ಅಲ್ಲಿ ನಮ್ಮ ಇಷ್ಟರಿಗೆ ಭೇದ ಮಾಡಿದ್ದಿಲ್ಲ. ಅಲ್ಲಿ ಸಹ ಬೈತಾರೆ ಎಲ್ಲಾದ್ರು, ಅಲ್ಲಿ ಸಹ ಮಾಡಿ ಅಂತ ಹೇಳ್ತಾರೆ. ನಂಗೆ ಸಪರೇಟ್ ಕೋಚಿಂಗ್ ಏನ್ ಕೊಡುದಿಲ್ಲ ಡ್ಯಾನ್ಸ್ ಅಲ್ಲಿ. ಅಲ್ಲಿ ಕ್ಲಾಸ್ ಅಲ್ಲಿ 10 ಜನ ಇದ್ರೆ 10 ಜನ ನಡುವಲ್ಲಿ ಬೈಯುದು, 10 ಜನ ನಡುವಲ್ಲಿ ಹೊಗಳೋದು ಎಲ್ಲ ಅದೇ. ಸೊ ಅಲ್ಲಿ ಅದೇ ದೊಡ್ಡ ಕಷ್ಟ. ಈಗ ಒಂದು ಸ್ಟೂಡೆಂಟ್ ಆಗಿ ಬೇರೆ, ಮಗನಾಗಿ ಬೇರೆ. ಕ್ಲಾಸ್ ಅಲ್ಲಿ ನಾನು ಸ್ಟೂಡೆಂಟ್, ಸೊ ಅಲ್ಲಿ ನಾನು ಹೇಗಿರ್ತೇನೆ, ಅಲ್ಲಿ ಇದೇ ವಾತಾವರಣ ಬೇರೆ ಇರ್ತದೆ. ನೀವು ಅವರೊಟ್ಟಿಗೆ ಮಿಂಗಲ್ ಆಗ್ಬೇಕು, ಆ ಸ್ಟೂಡೆಂಟ್ಸ್ ಒಟ್ಟಿಗೆ. ಅಲ್ಲಿ ನಾನು ತಾಯ ಮಗ ಅಂತ ಹೇಳಿಕೊಂಡು ಏನಿದಿಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಅಲ್ಲಿ ಅವರನ್ನು ಮ್ಯಾನೇಜ್ ಮಾಡ್ಬೇಕು, ಆ ಇಡೀ ಇನ್ಸ್ಟಿಟ್ಯೂಷನ್. ಅಷ್ಟು ಜನ ಒಬ್ಬೊಬ್ಬರಿಗೆ ಒಂದೊಂದು ಆಗುದಿಲ್ಲ. ಅದನ್ನೆಲ್ಲ ಒಟ್ಟಿಗೆ ತಂದು ಟೀಮ್ ವರ್ಕ್ ಅಂತ ಹೇಗೆ, ಈಗ ನಾನಲ್ಲಿ ಲೀಡರ್ಶಿಪ್ ತಗೊಳ್ಬಹುದು, ಆದ್ರೆ ನಾನು ಟೀಮ್ ಅನ್ನು ಡೆವಲಪ್ ಮಾಡ್ಬೇಕಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ಇರ್ತದೆ, ಅದೆಲ್ಲ ಒಟ್ಟಿಗೆ ಹೋಗ್ಬೇಕಷ್ಟೇ. ಹೆಚ್ಚಾಗಿ ಶಾಲೆಯಲ್ಲಿ ಯಾವಾಗ ಟೀಚರ್ ಮಕ್ಕಳು ನಮ್ಮ ಕ್ಲಾಸ್ ಮೇಟ್ಸ್ ಆಗಿರ್ತಾರೋ ಅವಾಗ ಇದೆ ಟೀಚರ್ ಮಕ್ಕಳು ಅವ್ರನ್ನ ದೂರ ಇಡುವಂತದ್ದು, ಅಥವಾ ಅವರಿಗೆ ಒಂದು ಸಪರೇಟ್ ಪ್ರಾಬ್ಲಮ್ ಅಂತ ಇರುತ್ತೆ. ಆ ರೀತಿ ಏನಾದ್ರು ಆಗಿದ್ಯಾ? ಅಂದ್ರೆ ಈಗ ಇಲ್ಲಿ ಹೋದ್ರು ಸಹ, ಈಗ ನಾನು ಕನಚೂರು ಸಹ ನನ್ನ ಅಮ್ಮ ಅಲ್ಲಿ ಟೀಚರ್ ಆಗಿದ್ರು. ಸೊ ಅದು ಅಲ್ಲಿ ಆದ ಇಶ್ಯೂ ಆಗಿದೆ. ಅಂದ್ರೆ ಈಗ ಅವರ ಟೀಚರ್ ನ ಮಗ ಅಂತ ಹೇಳಿಕೊಂಡು ಅವರನ್ನು ಸಪರೇಟ್ ಮಾಡುದು. ಅವರು ಬೇರೆ ಸಪರೇಟ್ ಅಂತ ಏನು ಅವರಿಗೆ ಬೇರೆ ಸ್ಪೆಷಲ್ ಫೆಸಿಲಿಟೀಸ್ ಏನು ಇರುದಿಲ್ಲ. ಇವರು ನಮ್ಮ ಫ್ರೆಂಡ್ಸ್ ನವರು ತಿಳ್ಕೊಳ್ಳೋದಾಗಿ ಅವರಿಗೆ ಸ್ಪೆಷಲ್ ಇರ್ಬೋದು, ಅವರಿಗೆ ಕಂಪ್ಲೇಂಟ್ ಇಲ್ಲ. ಸೊ ಅದೆಲ್ಲ ಇರ್ತದೆ. ನಮ್ಮ ಮತ್ತು ಅವ್ರ ಲೈಫ್ ಒಂದೇ, ಅದೇನು ದೊಡ್ಡ ವಿಶೇಷ ಏನು. ಜಸ್ಟ್ ಒಂದು ನಮಗೆ ಪ್ಲಸ್ ಪಾಯಿಂಟ್ ಅಷ್ಟೇ, ನಾವು ಟೀಚರ್ನ ಮಗ ಆಗಿ ಇದ್ದೇವೆ ಅಂತ ಅಷ್ಟೇ. ನೀವು ಮಾತುಕತೆಯಲ್ಲಿ ಒಂದು ಮಾತು ಹೇಳಿದ್ರಿ, ನಾನಿನ್ನು ಕಲಿಯೋದು ತುಂಬಾನೇ ಇದೆ. ಅದರಲ್ಲೂ ಒಂದು ಇನ್ಸಿಡೆಂಟ್ ಹೇಳಿದ್ರಲ್ವಾ, 10ನೇ ಪರ್ಫಾರ್ಮೆನ್ಸ್ ನೋಡಿದ ನಂತರ ನಂಗದು ಇನ್ನೂ ಮನವರಿಕೆ ಆಯ್ತು, ನಾನೇನು ಅಲ್ಲ, ನಾನಿನ್ನೂ ಕಲಿಯೋದು ತುಂಬಾ ಇದೆ ಅಂತ. ಸೊ ಇವಾಗ ನಾನು ಯಶಸ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಯಶಸ್ ಅವರ ಹೆಸರಲ್ಲೇ ಯಶಸ್ಸು ಇದೆ, ಆದ್ರೆ ಯಶಸ್ ಅವರಿಗೆ ಯಶಸ್ಸು ಅನ್ನೋದಕ್ಕೆ ಒಂದು ಡೆಫಿನೇಷನ್ ಅಂತ ಕೊಡೋದಾದ್ರೆ ನಿಮ್ಮ ಪ್ರಕಾರ ಯಶಸ್ಸು ಅಂದ್ರೆ ಏನು? ಅದು ನಾನು ಎಲ್ಲಾ ರೀತಿಯಲ್ಲೂ ಕೇಳ್ತಾ ಇದ್ದೀನಿ. ನೀವು ಸಾಧನೆಯ ರೀತಿಯೂ ಆಗಿರ್ಬೋದು, ಅಥವಾ ಜೀವನದ ಯಶಸ್ಸು ಯಾವ ರೀತಿ ನೋಡ್ತೀರಾ ಅನ್ನೋದು ಆಗಿರಬಹುದು. ಸೊ ನಿಮ್ಮ ಪ್ರಕಾರ ಯಶಸ್ಸು ಅಂದ್ರೆ ಮೊದಲಾಗಿ ನಾನು ಹೇಳುದು ನನ್ನ ಅಪ್ಪ ಅಮ್ಮ, ತಂದೆ ತಾಯಿಗಳೇ ಹೇಳುದು. ತದನಂತರ ಗುರುಗಳು. ನಾನು ಏನು ಮಾಡಿದ್ರು ನಂಗೆ ಅಲ್ಲ, ಅದು ನನ್ನ ತಂದೆ ತಾಯಿಗೆ ನನ್ನ ಗುರುಗಳಿಗೆ ಇಬ್ಬರಿಗೆ ಸೇರುದಂತದ್ದು. ನಾನು ಏನು ಆದ್ರೂ ಸಹ ಅದು ಅವರಿಗೆ. ಸೊ ಯಶಸ್ಸನ್ನು ನಾನು ನಂಗೆಲ್ಲ ಹುಡುಕುದು. ನಾನು ನನ್ನ ತಂದೆ ತಾಯಿಗಳಿಗೆ ಖುಷಿ ಪಡ್ಲಿಕ್ಕೆ, ಅವರಿಗೆ ಒಂದು ಸಂತೋಷ ಆಗ್ಬೇಕು. ನನ್ನ ಮಗ ಹೀಗೆ ಆದ, ನನ್ನ ಗುರುಗಳಿಗೆ ಖುಷಿ, ನನ್ನ ಶಿಷ್ಯನೊಬ್ಬ ಹೀಗೆ ಇದ್ದಾನೆ. ಸೊ ನನ್ನದು ಸಕ್ಸಸ್ ಏನಿದ್ರು ಸಹ ಅದು ಅವರಿಗೆ ಸಿಗ್ತದೆ, ಅಷ್ಟೊತ್ತು ನಂಗಿಲ್ಲ. ಅದು ನನ್ನ ಇದು ಮೇನ್ ಆಗಿ ಯಶಸ್. ಮತ್ತೆ ನನ್ನ ಹಾರ್ಡ್
ಹಾರ್ಡ್ ವರ್ಕ್. ಯಾರೇ ಇಲ್ಲಿ ಇದು ಮಾಡ್ಬೇಕು ಹಾರ್ಡ್ ವರ್ಕ್ ಬೇಕೇ ಬೇಕು. ಈಗ ನಂಗೂ ಸಹ ಕೆಲವು ಸಲ ಆಗಿರುದು ಲೇಸಿನೆಸ್ ಆಗ್ತದೆ, ಅಯ್ಯೋ ಇಷ್ಟೆಲ್ಲ ಮಾಡ್ಬೇಕಲ್ಲ ಯಾಕೆಪ್ಪ ಹೀಗೆ ಮಾಡುದು ಅಂತ. ಅದೆಲ್ಲ ಒಂದ್ ಸೈಡ್ ಇದ್ರೆ ಇನ್ನೊಂದ್ ಸೈಡ್ ಅಲ್ಲಿ ನಂಗೆ ಇಲ್ಲಿ ಹೋದ್ರು ಸಹ ನಂಗೆ ಗುರುತುಗಳಿಗೆ ಆಗ್ತದೆ, ಯಶಸ್ ಇವನು ನೃತ್ಯದಲ್ಲಿ ಇದ್ದಾನೆ, ಸಂಗೀತದಲ್ಲಿ ಇದ್ದಾನೆ. ಸೊ ಅದೇನಾಗ್ತದೆ ಅಂದ್ರೆ ನಂಗೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ನಾನು ಏನಾದ್ರೂ ಮಾಡಿ ಇವರ ನಂಬಿಕೆ ನಂಗೆ ಉಳಿಸ್ಬೇಕಲ್ಲ. ಸೊ ಅದು ಮೇನ್ ಆಗಿರ್ತದೆ. ಮತ್ತೆ ಏನೇ ಸೇರಿದ್ರು ನನ್ನ ಗುರುಗಳಿಗೆ, ತಂದೆ ತಾಯಿಗಳಿಗೆ ಅಷ್ಟೇ ನಾನು ಹೇಳುದು. ಯಶಸ್ಸು ಅಂದ್ರೆ ಅಷ್ಟೇ, ಅವರಿಗೆ ಸಿಕ್ಕುವ ಇದು ನನ್ನ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ರೆ ನಾನು ಅವರಿಗೆ ನನ್ನಿಂದ ಎಷ್ಟು ಇದಾಗ್ತದೆ ಅಷ್ಟು ನಾನು ಮಾಡಿಕೊಡ್ಬೇಕು ನನ್ನ ತಂದೆ ತಾಯಿಗಳು, ಗುರುಗಳಿಗೆ ಅಷ್ಟೇ. ಅದು ತಮ್ಮ ಯಶಸ್ಸು. ಹೌದೌದು. ನೀವು ಈ ರೀತಿ ಇವಾಗ ಸಾಕಷ್ಟು ಕಾಂಪಿಟೇಷನ್ ಅಲ್ಲಿ ಹೋಗ್ತೀರಾ, ಅಲ್ಲಿ ಈ ಕಾಂಪಿಟೇಷನ್ ಅನ್ನೋದು ನಿಮಗೆ ಯಾವತ್ತಾದ್ರೂ ಪ್ರೆಷರ್ ಕೊಟ್ಟಿದ್ಯಾ? ಕಾಂಪಿಟೇಷನ್ ಏನಂದ್ರೆ ನಾವು ಅಲ್ಲಿ ಯಾವಾಗಲೂ ನಾವು ಕಾಂಪಿಟೇಷನ್ ಪ್ರೆಷರ್ ಆಗಿ ಬರ್ತದೆ, ನಾವು ಅಲ್ಲಿ ವಿನ್ ಆಗ್ಬೇಕಂತ ಹೋಗ್ಬಾರ್ದು. ಕಾಂಪಿಟೇಷನ್ ನಾನು ಇದೇ ಮಾತನ್ನ ನಿಮ್ಮ ಕಡೆಯಿಂದ ಅವಾಗಿಂದ ಬಯಸ್ತಾ ಇದ್ದೆ, ಹೇಳಿ. ನಾವು ಇಲ್ಲಿ ಕಾಂಪಿಟೇಷನ್ ವಿನ್ ಆಗ್ಬೇಕು ಅಂತ ಹೋಗ್ಬಾರ್ದು, ನಾವು ನಮ್ಮ ಬೆಸ್ಟ್ ಕೊಡ್ಬೇಕಂತ ಹೋಗ್ಬೇಕಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗ. ನಾನು ಇಲ್ಲಿ ಹೋದ್ರು ಸಹ ನಾನು ಸೋತೆ, ಏನ್ ನಂಗೆ ಇದಾಗ್ಲಿಲ್ಲ. ಸೋತ್ರು ಸಹ ನಾನು ಅಷ್ಟೇ ಕಲ್ತಿದ್ದೇನೆ. ಯಾಕೆ ಸೋತೆ? ನನಗಿಂತ ಬೆಸ್ಟ್ ಇದ್ದ, ನಾನು ಅಷ್ಟು ಅವನ ಆಗ್ಲಿಲ್ಲಲ್ಲ. ಕಲಿ, ಇನ್ನು ಕಲ್ತು ನೀನ್ ಸಹ ಅವತ್ತು ನೆಕ್ಸ್ಟ್ ವರ್ಷ ಸಿಗ್ತದೆ ಕಾಂಪಿಟೇಷನ್, ಅಲ್ಲಿ ಮಾಡ್ಬೋದು ನಿಂಗೆ ಪುನಃ. ಸೊ ಅದು ಕಾಂಪಿಟೇಷನ್ ಹೋಗಿ ನಾವು ಅಲ್ಲಿ ನಾವು ವಿನ್ ಆಗ್ಬೇಕಂತ ಹೋಗುದಲ್ಲ, ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಬೆಸ್ಟ್ ಕೊಡ್ಬೇಕು, ಮತ್ತೆ ಅವರಿಗೆ ಬಿಟ್ಟದ್ದು ಕೊಡುದು ಬಿಡುದಲ್ಲ. ಸೊ ಅದೇ ಕಾಂಪಿಟೇಷನ್ ಅಷ್ಟೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ರೀತಿ ನಿನ್ನ ಕರ್ಮವ ನೀ ಮಾಡು, ಮತ್ತೆ ಉಳಿದದ್ನ ಅವನಿಗೆ ಬಿಡು ಅನ್ನೋದು. ಆದ ಕಾರಣ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಜೀವನದ ಗೆಲುವು ಅಂದ್ರೆ ನಿಮ್ಮ ಪ್ರಕಾರ ಏನು? ಜೀವನದ ಗೆಲುವು, ಜೀವನದ ಯಶಸ್ಸು. ನೀವಿವಾಗ ತಂದೆ ತಾಯಿ ಯಶಸ್ಸು ಅಂತ ಹೇಳಿದ್ರಿ, ಅದು ಒಪ್ಕೋತೀನಿ ನಾನು. ಬಟ್ ನಿಮ್ಮ ಜೀವನದಲ್ಲಿ ನಿಮಗೊಂದು ಸಾರ್ಥಕ ಅಂಶ ಇರುತ್ತೆ, ನನ್ನ ಜೀವನ ಸಾರ್ಥಕ ಆಯ್ತು, ಇದು ನನ್ನ ಯಶಸ್ಸು ಅನ್ನೋದು. ಅದು ನಿಮ್ಮ ಪ್ರಕಾರ ಏನು? ಅದು ಭರತನಾಟ್ಯನ, ಸಂಗೀತನ, ಅಥವಾ ಮನಸ್ಸಿನ ಖುಷಿಯ, ಯಾವುದು ಅದು? ಒಂದು ನಾನು ಹೇಳ್ಬೇಕಾದ್ರೆ ಈಗ ಜೀವನ ಇದೆ ಅಂತ ಹೇಳಿದ್ರೆ, ನಾನು ಯಾವಾಗ ಇದನ್ನೆಲ್ಲ ನೃತ್ಯ ಆಗ್ಲಿ, ಸಂಗೀತ, ಮೃದಂಗ, ಚಿತ್ರಕಲೆ ಯಾವಾಗ ನಾನೊಂದು ಇನ್ನೊಬ್ಬರಿಗೆ ಹೇಳಿಕೊಡ್ತೀನಿ. ಈಗ ನನ್ನ ತಂದೆ ತಾಯಿ ಹೇಗೆ ನಂಗೆ ಹೇಳಿಕೊಟ್ರು, ನಾನು ಇನ್ನೊಬ್ಬನಿಗೆ ಹೇಳಿಕೊಟ್ಟೆ, ಅವನೊಬ್ಬ ಶಿಷ್ಯ ಆಗಿ ಅವನ ಮೇಲೆ ಬಂದು ನನ್ನ ಇದನ್ನು, ಅದು ನನ್ನ ಜೀವನ ಇದೆ. ಸೊ ಹಾಗೆ ನಾನು ಡೆವಲಪ್ ಮಾಡಿದ್ರೆ ಮಾತ್ರ ಅಲ್ಲ. ಸೊ ಅದು ನನ್ನ ಮೇನ್ ಏಮ್ ಆಗಿ ಉಂಟು. ಈಗ ಅಮ್ಮ ಹೇಗೆ ನನ್ನನ್ನು ಡೆವಲಪ್ ಮಾಡಿದ್ರು, ನಾನು ಇನ್ನೊಬ್ಬನಾಗಿ ಡೆವಲಪ್ ಮಾಡ್ಬೇಕು, ಸಮಾಜಕ್ಕೆ ಇನ್ನೊಬ್ಬನ ಕೊಡ್ಬೇಕು, ಸಮಾಜಕ್ಕೆ ತಮ್ಮ ಕೈಯಿಂದ ಏನಾದ್ರೂ ಕೊಡ್ಬೇಕು, ಸಮಾಜಕ್ಕೆ ಮೇನ್. ಈಗ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ಮೋಸ್ಟ್ ಒಂದು 70+ ಸ್ಟೂಡೆಂಟ್ಸ್ಗೆ ಫ್ರೀ ಎಜುಕೇಶನ್ ನೃತ್ಯಲರಿಂದ. ಸೊ ಯಾರಿಗೆ ಬಡವರಿಗೆ ಈಗ ಸಂಗೀತ ಕಲಿಬೇಕಂತ ಇಂಟ್ರೆಸ್ಟ್ ಇರ್ತದೆ, ನೃತ್ಯ ಕಲಿಬೇಕಂತ, ಆದ್ರೆ ಅವ್ರಿಗೆ ಆಗುದಿಲ್ಲ, ಅಫೋರ್ಡೆಬಲ್ ಆಗುದಿಲ್ಲ. ಸೊ ಅವರಿಗೆ ನನ್ನ ಅಮ್ಮ ಫ್ರೀ ಎಜುಕೇಶನ್ ಕೊಡ್ತಿದ್ದಾರೆ, ಬಂದು ಕಲೀರಿ, ನಿಮ್ಮಿಂದ ಆಗುವಷ್ಟು ನೀವು ಕಲೀರಿ, ನೀವು ಕಲ್ತದನ್ನು ಬೇರೆಯವರಿಗೆ ಹೇಳಿ. ಸೊ ಇವಾಗ ಯಶಸ್ಸಿನ ಬಾಲ್ಯದ ಬಗ್ಗೆ ಮಾತಾಡಿದ್ವಿ ನಾವು, ಅವರ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಯಶಸ್ಸಿನ ವಾಸ್ತವಕ್ಕೆ ಬರೋಣ ನಾವು. ಇವಾಗ ತಾವು ಡಿಗ್ರಿ ಫೈನಲ್ ಇಯರ್ ಎಲ್ಲಿ ಮಾಡ್ತಾ ಇರುವಂತದ್ದು? ಯೂನಿವರ್ಸಿಟಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಅಲ್ಲಿ ಹೇಗಿದೆ ವಾತಾವರಣ? ಯಶಸ್ಸು ಅವರು ಭರತನಾಟ್ಯದಲ್ಲಿದ್ದಾರೆ, ಸಂಗೀತದಲ್ಲಿದ್ದಾರೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಯಶಸ್ಸು ಅವರೇ ಬೇಕಾ, ಏನ್ ಕತೆ? ಹೌದು, ಅಂದ್ರೆ ಈಗ ಕಾಲೇಜ್ ಲೆವೆಲ್ಗೆ ಹೋಗುವಾಗ ಹೈಯೆಸ್ಟ್ ಆಗಿ ನಿಮಗೆ ವೆಸ್ಟರ್ನ್ ಇಷ್ಟಪಡ್ತಾರೆ, ಈ ಕ್ಲಾಸಿಕಲ್ ಅಂತ ಹೇಳುದು ಕೆಲವರು ಮಾತ್ರ ಇಷ್ಟಪಡುದು. ಅಲ್ಲಿ ನಾನು ಕ್ಲಾಸಿಕಲ್ ಆಗಿ ಹಾಡಿದ್ರು ಸಹ ಅವರಿಗೆ ಕೇಳುವಷ್ಟು ಪೇಷನ್ಸ್ ಇರುದಿಲ್ಲ. ಆದ್ರೆ ನಂಗೆ ಅಲ್ಲಿ ನಮ್ಮ ಕಾಲೇಜಲ್ಲಿ ಲೆಕ್ಚರ್ಸ್ ಅವ್ರ ಸಪೋರ್ಟ್ ತುಂಬಾ ಉಂಟು ನಂಗೆ. ಸೊ ಅವರು ಏನೇ ಇದಾದ್ರು ಸಹ, ನೀನು ಬೇರೆ ಬಗ್ಗೆ ಚಿಂತೆ ಮಾಡಬೇಡ, ಹೇಳೋರು ಹೇಳ್ತಾ ಇರ್ತಾರೆ, ನೀನು ಪರ್ಫಾರ್ಮೆನ್ಸ್ ಕೊಡು, ಅವರು ಏನ್ ಬೇಕಾದ್ರೆ ಹೇಳ್ತಾರೆ, ನೀನು ಅವರಿಗೆ ವೆಸ್ಟರ್ನ್ ಬೇಕಾ, ಅವ್ರು ವೆಸ್ಟರ್ನ್ ಮಾಡ್ಲಿ, ನೀನು ಕ್ಲಾಸಿಕಲ್ ಕೊಡು, ನಿನ್ನದು ಪರಂಪರೆ ಇದು ಶಾಸ್ತ್ರೀಯ ಇದು ಉಂಟು, ಅದು ಕೊಡು. ಸೊ ಆ ಸಪೋರ್ಟ್ ಇದ್ದ ಕಾರಣ ನಂಗೆ ಕಾಲೇಜಲ್ಲೂ ಸಹ ಅಷ್ಟೇ ಸಪೋರ್ಟ್ ಉಂಟು, ಯಾವುದೇ ಇದಿಲ್ಲ, ಯಾವುದೇ ತೊಂದರೆ ಏನು. ಕಾಲೇಜಲ್ಲೂ ಅಟೆಂಡೆನ್ಸ್ ಶಾರ್ಟೇಜ್ ಬರುವಂತದ್ದು ಇದೆಲ್ಲ ಆಗತ್ತಾ ಯಶಸ್ಸು ಅವರಿಗೆ? ಅದೇನಂದ್ರೆ ಈಗ ಅಟೆಂಡೆನ್ಸ್ ಅಂತ ರೂಲ್ಸ್ ತಂದಿದ್ದಾರೆ, ಅಟೆಂಡೆನ್ಸ್ 75% ಇರ್ಲೇಬೇಕು. ಅದು ನನ್ನ ಪ್ರಕಾರ ಹೇಗೆ ಗೊತ್ತುಂಟು, ಈಗ ನಾವು ಬೇರೆ, ಈಗ ನನ್ನ ಆಗಿನೊಬ್ಬರು ಇರ್ತಾರೆ, ಅವರಿಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ತದೆ. ಸೊ ಅವ್ರು ಅಟೆಂಡ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ನಾನು 75% ಬೇಕಾದ್ರೆ ಒಂದು 5 ಅಟೆಂಡೆನ್ಸ್ ಹೋದ್ರೂ ಹೋಯ್ತು. ಆದ್ರೆ ನಾನೀಗ ಒಂದು ತಿಂಗಳಲ್ಲಿ 1-2-3 ಪರ್ಫಾರ್ಮೆನ್ಸ್ ಇರ್ತದೆ, ಡ್ಯಾನ್ಸ್ ಇದು 2 ಮ್ಯೂಸಿಕ್ ಇರ್ತದೆ. ಸೊ ಇದಕ್ಕೆಲ್ಲ ಹೋಗುವಾಗ ನಂಗೆ ಸ್ವಲ್ಪ ತೊಂದರೆ ಆಗ್ತದೆ ಅಟೆಂಡೆನ್ಸ್ ಇದು. ಆದ್ರೆ ನಮ್ಮ ಕಾಲೇಜ್ ಸಪೋರ್ಟ್ ಉಂಟು, ಅದು ಮುಖ್ಯ. ಯಾವಾಗ ಅದು ಒಂದು ಮತ್ತೊಂದು ಹೇಳ್ಬೇಕಾದ್ರೆ, ಈ ರೀತಿ ಯಾವಾಗ ವಿದ್ಯಾರ್ಥಿಗಳು ಮುಂದೆ ಇರ್ತಾರೋ ಟೀಚರ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಸೊ ಇವಾಗ ನಾನು ಒಂದೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಆ ಪ್ರಶ್ನೆಗೆ ಒಂದು ಪದಗಳಲ್ಲಿ ನೀವು ಉತ್ತರಿಸಬೇಕು, ಓಕೆನಾ? ಒಂದು ಪದದಲ್ಲಿ ಯಶಸ್ಸು ಅವರು ತಮ್ಮನ್ನು ತಾವು ಡಿಸ್ಕ್ರೈಬ್ ಮಾಡೋದಾದ್ರೆ ಒಂದು ಪದದಲ್ಲಿ ಏನಂತೀರಾ? ಸಕ್ಸಸ್. ಸೂಪರ್. ನೀವು ಒಂದು ಆರ್ಟಿಸ್ಟ್ ಅಲ್ಲ ಅಂತ ಹೇಳಿದ್ರೆ ಬೇರೆ ಏನಾಗ್ತಿದ್ರಿ? ಜಸ್ಟ್ ನಾರ್ಮಲ್ ಸ್ಟೂಡೆಂಟ್. ಏನ್ ಮಾಡ್ಬೇಕು ನಾರ್ಮಲ್ ಸ್ಟೂಡೆಂಟ್ ಆಗಿ? ಈಗ ನಾರ್ಮಲ್ ಸ್ಟೂಡೆಂಟ್ಸ್ ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಒಂದು PU ಕಲ್ತಾರೆ, ಒಂದು ಇಂಜಿನಿಯರ್ ಸೆಕ್ಟರ್ ಹೋಗ್ತಾರೆ, ಬ್ಯಾಂಗ್ಳೂರಲ್ಲಿ ಜಾಬ್ ಅಲ್ಲಿ ಇರ್ತಾರೆ. ಇದು ನಾರ್ಮಲ್ ಜಾಬ್ಸ್ ಅಲ್ಲಿ ಅವ್ರವ್ರ ಜಾಬ್ಸ್, ಅದು ಅವರ ಡಿಪೆಂಡ್ಸ್, ಅವರು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ, ಅದಕ್ಕೋಸ್ಕರ ಏನಿದಿಲ್ಲ. ಹೌದು, ಅದು ಇವಾಗ ಕಲೆ ಅನ್ನೋದು ನಮಗೆ ದೇವರು ಕೊಟ್ಟಂತ ಒಂದು ವರ ಅಂತ ಹೇಳ್ಬೋದು. ಅದು ಇಲ್ಲದೆ ನಾವು ಸಾಧನೆ ಕೂಡ ಮಾಡಬಹುದು ಅಲ್ವಾ? ಫೇವ್ರೆಟ್ ಪರ್ಫಾರ್ಮೆನ್ಸ್ ಯಾವುದು ಯಶಸ್ಸು ಅವತ್ತು ಇಲ್ಲಿವರೆಗೆ ಮಾಡಿದಂತ? ಫೇವ್ರೆಟ್ ಪರ್ಫಾರ್ಮೆನ್ಸ್ ಅಂದ್ರೆ ನಾನು ನನ್ನ ಅಮ್ಮನೊಟ್ಟಿಗೆ ಮಾಡಿದ್ದೆ, ಯಾವ್ದಂದ್ರೆ ಶೋಧಿ ಕೃಷ್ಣ.
ತಾಯಿ ಯಶೋದೆ ಎಲ್ಲಿ ಆಗಿದ್ದಿದ್ದು? ಅದು ನಮ್ಮ ತುಳು ಸಾಹಿತ್ಯ ಭವನ ಇಲ್ಲಿ ಮಂಗಳೂರಲ್ಲಿ ಆದದ್ದು. ಹಾಗೆ ಅವರು ಅದಂದ್ರೆ ನಮ್ಮ ಡಿಮ್ಯಾಂಡ್ ಅಲ್ಲ, ಪ್ರೇಕ್ಷಕರ ಡಿಮಾಂಡ್ ಇತ್ತು, ನೀವಿಬ್ಬರು ಒಂದು ಮಾಡ್ಲೇಬೇಕಂತ. ಸೊ ಆಗ ನಾನು ಸ್ವಲ್ಪ ಸಣ್ಣ ಇದ್ದೆ. ಸೊ ಅವರೊಟ್ಟಿಗೆ ಒಂದು ಮಾಡೋದಂದ್ರೆ ಎಲ್ಲರಿಗೂ ಖುಷಿ, ನಂಗೂ ಇನ್ನೂ ಖುಷಿ ಆಯ್ತು. ಹಾಗೆ ಅದೊಂದು ಫೇವ್ರೆಟ್ ಐದ್ಯದಲ್ಲಿ ಮೆಮೊರಿ ಅದು ಬೆಸ್ಟ್. ಎಷ್ಟೇ ವಯಸ್ಸಾದ್ರೂ ಅದನ್ನ ಮರೆಯೋ ಹಾಗಿಲ್ಲ, ಸಾಕ್ಷಾತ್ ತಾಯಿ ಮಗನೇ ಯಶೋಧೆ ಕೃಷ್ಣ. ಓಕೆ, ತಮ್ಮ ಒಂದು ಫ್ಯೂಚರ್ ಗೋಲ್ಸ್ ಅಂತ ಇರುತ್ತಲ್ಲ, ಈ ಒಂದು ವೇದಿಕೆಯಲ್ಲಿ ನಾನು ಪ್ರದರ್ಶನ ಕೊಡ್ಬೇಕು ಅನ್ನೋದು, ಅಂಥ ವೇದಿಕೆ ಯಾವ್ದಾದ್ರು ಇದೆಯಾ? ಒಂದು ಈಗ ಬೆಂಗಳೂರಲ್ಲಿ ಕೊಡ್ಬೇಕಂತ ಉಂಟು ನಂಗೆ, ಬೆಂಗಳೂರಲ್ಲಿ ಕೊಡ್ಬೇಕು ಮತ್ತೆ ಡೆಲ್ಲಿಲಿ. ಮೇನ್ ಆಗಿ ಇಲ್ಲಿ ಮಂಗಳೂರಿಂದ ಒಂದು ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಹೋಗ್ಬೇಕು, ಒಬ್ಬ ಆದ್ರೂ ಒಂದು ಅಲ್ಲಿ ಹೋಗಿ ಅಂತ ರೆಪ್ರೆಸೆಂಟ್ ಮಾಡ್ಬೇಕಲ್ಲ. ಸೊ ಒಂದು ನಮ್ಮ ಪ್ರೆಸಿಡೆಂಟ್ ಹತ್ರ ಉಂಟು, PM ಮೋದಿ ಹತ್ರ ಉಂಟು ಒಂದು ಆಸೆ, ಅಲ್ಲಿ ಹೋಗಿ ಮಾಡ್ಬೇಕಂತ ಅವರೆದ್ರು. ಸೊ ಅದ ಎತ್ತಿಸಿದಾಗ ಮಾಡು, ಅಲ್ಲಿ ಒಂದು ಆಪರ್ಚುನಿಟಿ ಕಾಯ್ತಿದ್ದೇನೆ, ಸಿಕ್ಕಿದ್ರೆ ಮಾಡ್ಬೇಕು. ಸ್ಪಿರಿಚುವಲ್ ಆಗಿ ಯಶಸ್ಸು ಅವರು ಹೇಗಿದ್ದಾರೆ? ಆಧ್ಯಾತ್ಮ ರೀತಿಯಲ್ಲಿ ನೋಡಿದ್ರೆ ಯಶಸ್ಸು ಅವರು ದೇವರನ್ನ ನಂಬ್ತಾರ? ಆಧ್ಯಾತ್ಮ ಶಕ್ತಿ ತಮ್ಮ ಈ ಕಲೆಗೆ ಪ್ರೋತ್ಸಾಹ ನೀಡಿದ್ಯಾ? ಇದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ನಾನು ನಂಬದಿದ್ರೆ ನಾನು ಇವತ್ತು ಇಲ್ಲಿ ಇರ್ಲೇ ಇಲ್ಲ. ಯಾಕಂದ್ರೆ ಕಲೆ ಜೀವನ ಅಂದ್ರೆ ದೇವರು ಇರ್ಲೇಬೇಕು. ದೇವರು ಕೊಡದೆ ನಾವೇನು ಮಾಡಿ, ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಸಹ ಅದಕ್ಕೆ ದೇವರ ವರ ಇಲ್ಲದಿದ್ರೆ ಏನೂ ಇಲ್ಲ. ಈಗ ಸಂಗೀತ ಆಗ್ಲಿ, ನೃತ್ಯ ಆಗ್ಲಿ, ಯಾವುದೇ ಆಗ್ಲಿ, ದೇವರ ಒಂದು ಇದಿಲ್ಲದೆ, ಕೃಪೆ ಇಲ್ಲದಿದ್ರೆ ಯಾವ ಸಾಗುದಿಲ್ಲ. ಸೊ ಅದನ್ನ ನಂಬ್ತೇನೆ. ಲಾರ್ಡ್ ನಟರಾಜ ಮೇನ್, ಅವರಿಲ್ಲದೆ ಯಾವ ಇಲ್ಲ. ಸರಸ್ವತಿ ಆಗ್ಲಿ, ಯಾವ ಸಹ ಆಗ್ಲಿ, ಅದೆಲ್ಲ ಒಂದಕ್ಕೊಂದು ಇದು, ಯಾವುದೇ ಇದಿಲ್ಲ ಅದ್ರಲ್ಲಿ, ಮೇಲೆ ಕೆಳಗೆ ಏನಿಲ್ಲ. ಸೊ ಅದು ನಂಬ್ತೇನೆ. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಇವಾಗ ಜನ ಬದಲಾಗ್ತಾ ಇದ್ದಾರೆ, ಆದ್ರೂ ಕೂಡ ಕೆಲವೊಂದು ಕಡೆಯಲ್ಲಿ ಎಜುಕೇಶನ್ ಏನಾದ್ರೂ ತೊಂದರೆ ಬರುತ್ತೆ, ವಿದ್ಯೆಗೆ ಏನಾದ್ರೂ ತೊಂದರೆ ಬರುತ್ತೆ, ಬೇಡ ಎಕ್ಸ್ಟ್ರಾ ಬೇಡ, ಇದ್ರೂ ಕೂಡ ಬರೀ 10ನೇ ಕ್ಲಾಸ್ ವರೆಗೆ ಸಾಕು, ಈ ರೀತಿ ಮಾತುಕತೆ ಇದೆ. ಇಲ್ಲಾಂದ್ರೆ 9ನೇ ಕ್ಲಾಸ್ ವರೆಗೆ ಮಾಡಿಸ್ತಾರೆ, 10ನೇ ಕ್ಲಾಸಿಗೆ ಬಂದಾಗ ಫುಲ್ ಸ್ಟಾಪ್. ಸೊ ಇವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ನಾನು ನನ್ನ ಇನ್ಸಿಡೆನ್ಸ್ ಹೇಳ್ತೇನೆ ಅವರಿಗೆ. ನಾನೇನು ಇದು ಮಾಡುದಿಲ್ಲ, ಕಲಿ ಅಂತ ಹೇಳುದಿಲ್ಲ. ಈಗ ನೀವು ಯಾವ್ದು ಇದನ್ನು ಕಲಿತೀರಿ, ನೀವು ಯಾವುದೇ ಕಲೆ ಕಲಿತೀರಿ, ಅದು ನಿಮಗೆ ಪ್ಲಸ್ ಆಗ್ತದಷ್ಟು ನಿಮ್ ಮೈನಸ್ ಆಗುದಿಲ್ಲ ಇಲ್ಲಿ ಸಹ. ಈಗ ನಮ್ಮ ಇನ್ಸ್ಟಿಟ್ಯೂಷನ್ ಕೆಲವು ಜನ ಇದ್ದಾರೆ 9th ವರೆಗೆ ಲಾಸ್ಟ್, 10th ಮತ್ತೆ ಅವ್ರ ಪೇರೆಂಟ್ಸ್ ಇದು 10th ಪ್ರೆಷರ್, ಸೊಸೈಟಿ ಪ್ರೆಷರ್, ಅವರಿಗೆ ನೀವು 10th ಕಲಿಬೇಕು, ಬೇರೆ ಯಾವ್ದಕ್ಕೂ ಹೋಗ್ಬೇಡ, ಅದು ಮಾತ್ರ ಮಾರ್ಕ್ಸ್ ಬೇಕು. ಮೇನ್ ಆಗಿ ಪ್ರೆಷರ್ ಅಂತ ಗೊತ್ತುಂಟು ಅವರಿಗೆ, ಎಕ್ಸಾಮ್ ಪ್ರೆಷರ್ ಇರುವುದಿಲ್ಲ, ಈ ಸೊಸೈಟಿ ಪ್ರೆಷರ್ ಜಾಸ್ತಿ. ಮನೆ ಹತ್ತಿರದವರು ಬಂದು ಕೇಳುದು ಜಾಸ್ತಿ, ನೀ 10th ಅಲ್ಲ, ಎಷ್ಟು ರಿಸಲ್ಟ್ ಬಂತು, ಅದು ಇದು ಅದೇ ಜಾಸ್ತಿ. ಅದನ್ನು ಅವ್ರು ರೆಡ್ಯೂಸ್ ಮಾಡ್ಬೇಕಾದ್ರೆ ಇದೆಲ್ಲ ಕಲಿಬೇಕು. ಇದೆಲ್ಲ ಕಲ್ತ್ರೆ ಈಗ ಒಂದು ಫುಲ್ ಡೇ ಕಲೀಲಿಕ್ಕೆ ಆಗುದಿಲ್ಲಲ್ಲ, ಜಾಸ್ತಿ 2 hours 3 hours ಕಲಿಬಹುದು ಅಷ್ಟೇ ಕೂತ್ಕೊಂಡು. ನೀವು ಅದನ್ನು ಬಿಟ್ಟು ಎಷ್ಟು ಅವರ್ ಉಂಟು 24 hours ಅಲ್ಲಿ, ಅದು ಬಿಟ್ರೆ ಅದ್ರಲ್ಲಿ ಎಷ್ಟು ಅವರ್ ನಿಮಗೆ ಎಷ್ಟು ಯುಟಿಲೈಸ್ ಮಾಡ್ಬೋದು. ಈಗ ಸಂಗೀತದಾಗ ಒಂದು ಹಾಡುದು ಎಷ್ಟು ರಿಲೀಫ್ ಆಗ್ತದೆ, ನೀವು ಪದ್ಯ ಕೇಳಿದ್ರೆ ಸಾಕು, ಸಂಗೀತ ಎಲ್ಲ ಅದೇ ನಿಮಗೆ ರಿಲೀಫ್ ಆಗ್ತದೆ 10th ಗೆಲ್ಲ. ಇದೆಲ್ಲ ನಿಮಗೆ ಕಲ್ಚರಲ್ ಆಕ್ಟಿವಿಟೀಸ್, ನಿಮಗೆ ಎಜುಕೇಶನ್ ಕಷ್ಟ ಆಗುದಿಲ್ಲ, ಅದೆಲ್ಲ ಒಂದು ಆಡ್ ಆಗ್ತದೆ ಅಷ್ಟೇ ಹೊರತು ಎಲ್ಲೂ ಏನ್ ಮೈನಸ್ ಆಗಲ್ಲ. ಇವಾಗ ಯಾರಾದ್ರೂ ಆಸಕ್ತಿ ಇರೋರಿದ್ರೆ ನೀವು ಅವರಿಗೆ ಯಾವ ವಯಸ್ಸಲ್ಲಿ ಶುರು ಮಾಡಿದ್ರೆ ಬೆಟರ್ ಅನ್ನುವಂತಹ ಒಂದು ಅಡ್ವೈಸ್ ಕೊಡ್ತೀರಾ? ಈಗ ಹೇಳುದಾದ್ರೆ ನಾನೀಗ ಲೇಟ್ ಆಯ್ತು, ನಾನೀಗ 10th ಕೊರೋನಾ ಬಂದ ಮೇಲೆ ಸಂಗೀತ ಕಲಿಗೆ ಶುರು ಮಾಡಿದೆ. ಈಗ ನನ್ನ ಅಜ್ಜಿಗೆಲ್ಲರೂ ಸೀನಿಯರ್ ಆಗಿ ವಿದ್ವತ್ ಮಾಡ್ತಾ ಇರ್ತಾರೆ. ಸೊ ನಾನು ಫಸ್ಟ್ ಇಂದ, ನಾನೀಗ ಭರತನಾಟ್ಯ ಸರಿ ಉಂಟು, ಭರತನಾಟ್ಯ ಫಸ್ಟ್ ಇಂದಲೂ ಕಲಿತ ಕಾರಣ ಈಗ ಇದ್ದೇನೆ. ಸೊ ಹಾಗೆ ನಾನು ಫಸ್ಟ್ ಇಂದಲೂ ಅವರಿಗೆ ಇಂಟ್ರೆಸ್ಟ್ ಬರ್ಬೇಕಲ್ಲ. ನನ್ನ ಮೇನ್ ಈಗ ಇವತ್ತು ಇಲ್ಲದ ಕಾರಣ ಪೇರೆಂಟ್ಸ್ ನಂಗೆ ಗೊತ್ತಿರ್ಲಿಲ್ಲ. ನಾನು ಫಸ್ಟ್ ನಾನು ಯಾಕೆ ಡ್ಯಾನ್ಸ್ಗೆ ಹೋಗ್ತಿದ್ದೇನೆ, ಮಕ್ಕಳಿಗೆ ಗೊತ್ತಿರುದಿಲ್ಲ ಈಗ ಯಾಕೆ ಡ್ಯಾನ್ಸ್ ಮಾಡುದು, ಯಾಕೆ ಸಂಗೀತ ಆಡುದು, ಅವ್ರಿಗೆ ಗೊತ್ತಿರುದಿಲ್ಲ. ಪೇರೆಂಟ್ಸ್ ಎಷ್ಟು ಫೋರ್ಸ್ ಮಾಡ್ತಾರೆ ಮಕ್ಕಳಿಗೆ, ಅವ್ರು ಹೇಳ್ತಾರೆ ಮಕ್ಕಳು ಬೇಡ, ನಾನು ಹೇಳ್ತಿದ್ದೆ ಬೇಡ ಹೋಗುದು, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಪೇರೆಂಟ್ಸ್ ಎಷ್ಟು ಫೋರ್ಸ್ ಮಾಡಿದ್ರು ಅವ್ರಿಗೆ ಈಗ ಮಕ್ಕಳಿಗೆ ಗೊತ್ತಾಗೋದು. ಒಂದು 10th ಅವರಿಗೆ ಒಂದು ಏಜ್ ಬರುವಾಗ ಗೊತ್ತಾಗ್ತದೆ, ಇಷ್ಟು ನಾನು ಪ್ರೋಗ್ರಾಮ್ಸ್ ಕೊಟ್ಟಿದ್ದೇನಲ್ಲ, ನನ್ನ ಲೈಫ್ ಹಿಸ್ಟ್ರಿ ನೋಡುವಾಗ, ಬ್ಯಾಕ್ ಸೈಡ್ ನೋಡುವಾಗ ಇದಕ್ಕೆಲ್ಲ ಸ್ಟೇಜ್ಗೆ ನಾನು ಹೋಗಿದ್ದೇನಲ್ಲ. ಆಗ ನಾನು ಆ ಸಣ್ಣ ಇರುವಾಗ ನಾನು ಅನಿಸ್ತಿದ್ದೆ ಯಾಕೆ ಅಪ್ಪ ಹೋಗುದು, ಇವರಿಗೆ ಯಾಕೆ ಡ್ಯಾನ್ಸ್ ಮಾಡುದು ಅಂತ. ಆದ್ರೆ ನಾನು ಈಗ ಹಿಂದೆ ತಿರುಗಿ ನೋಡುವಾಗ ಆ ಡ್ಯಾನ್ಸ್ ನೋಡಿದ ಕಾರಣ ಎಷ್ಟೋ ಜನ ನನ್ನ ಆಡಿಯನ್ಸ್ ಹೇಳ್ತಾರೆ, ನೀನು ಅವತ್ತು ಇಲ್ಲಿ ಡ್ಯಾನ್ಸ್ ಮಾಡಿದ್ದಿಲ್ಲ ಸಣ್ಣ ಇರುವಾಗ, ಇವತ್ತು ಇಲ್ಲಿ ಮಾಡಿದಿಲ್ಲ. ಸೊ ಆ ಮೆಮೊರೀಸ್ ಎಲ್ಲ ಪ್ಲಸ್ ಆಗ್ತದೆ. ಆ ಎಂಕರೇಜ್ಮೆಂಟ್ ನಂಗೆ ಇನ್ನೂ 2-3 ಸ್ಟೇಜ್ ಜಾಸ್ತಿ ಹೋಗ್ತಿದ್ದೆ ನಾನು. ಸೊ ಫಸ್ಟ್ ಇಂದಲೇ ಕಲಿಬೇಕು ಅವ್ರು. ಮೇನ್ ಆಗಿ ನಾನು ಪೇರೆಂಟ್ಸ್ ಅವ್ರು ಹೇಳುದು, ನನ್ನ ಪೇರೆಂಟ್ಸ್ ಅವ್ರು ಹೇಗೆ ಫೋರ್ಸ್ ಮಾಡಿದ್ದಾರೆ, ಫೋರ್ಸ್ ಅಂತಲ್ಲ, ಅವ್ರಿಗೆ ಇದಕ್ಕೆ ಸೇರಿಸುದು, ಸಂಗೀತ ನೃತ್ಯಕ್ಕೆ ಸೇರಿಸಿ ಬಿಡುದು. ಅವ್ರು ಕಲಿದು ಅವರಿಗೆ ಏಜ್ ಆಗ ಅವರಿಗೆ ಇಂಟ್ರೆಸ್ಟ್ ಬಂದು ಕಲಿತಾ ಇರ್ತಾರೆ. ನಾವು ಇಂಥದಕ್ಕೆ ಈಗಲೇ ಕಲಿಬೇಕು. ಮತ್ತೆ ಇವತ್ತು ಫಸ್ಟ್ ಸ್ಟ್ಯಾಂಡಿಗೆ ಸೇರಿಸಿದ್ದೇನೆ, 5th ಕ್ಲಾಸಿಗೆ ಸಂಗೀತ ಡ್ಯಾನ್ಸ್ ಕಚೇರಿ ಕೊಡ್ಬೇಕು ಅವನು, ಹಾಗೆಲ್ಲ ಆಗುದಿಲ್ಲ. ಅದು ಅವನಿಗೆ ಇಂಟ್ರೆಸ್ಟ್ ಬಂದು, ಆ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಬಂದು, ಅವನ ಮೇಲೆ ಬಂದು ಅದರಲ್ಲಿ ಅವನಿಗೆ ಇನ್ವಾಲ್ವ್ಮೆಂಟ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಅವನು ಬರ್ತಾನೆ. ಸೊ ಅದು ಪೇಷನ್ಸ್ ಬೇಕು, ಅದಕ್ಕೆ ಪೇಷನ್ಸ್ ಬೇಕು. ಓಕೆ, ಇವಾಗ ಹಿಂದೆ ಒಂದು ಕಾಲ ಆಯ್ತು, ಇವಾಗ ಒಂದು ಕಾಲ ಅಲ್ವಾ? ಸೊ ಇವಾಗ ಸೋಷಿಯಲ್ ಮೀಡಿಯಾ ತಾಂಡವ ನೃತ್ಯ ಆಡ್ತಿರುವಂತಹ ಕಾಲ ಇದೆ. ಸೊ ಸೋಷಿಯಲ್ ಮೀಡಿಯಾನ ಯಾವ ರೀತಿ ಉಪಯೋಗಿಸ್ತೀರಾ? ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾ ಅಷ್ಟು ಆಕ್ಟಿವ್ ಇಲ್ಲ ನಂಗೆ. ಅದು ಮೇನ್ ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾ ಪೇಡ್ ಇದೆ ಆಗ್ತಿದೆ, ಆಲ್ಮೋಸ್ಟ್ ಪೇಡ್ ಪ್ರಮೋಷನ್ಸ್ ಜಾಸ್ತಿ ಉಂಟು. ಈಗ ನಾಯಕ್ಕೆ ಹೋಗ್ಲಿಲ್ಲ, ಪೇಡ್ ಪ್ರಮೋಷನ್ಸ್ ಬೇಡ ಅಂತ. ಈಗ ಮತ್ತಿನ್ನೊಂದು ಏನಂತ ಗೊತ್ತುಂಟು, ಈಗ ಕ್ಲಾಸಿಕಲ್ ಆಗಿ ನಿಮ್ಮನ್ನು ಯಾರು ರೀಲ್ ಎಲ್ಲ ನೋಡುದಿಲ್ಲ. ಈಗ ಮೇನ್ ಆಗಿ ಇನ್ಸ್ಟಾದಲ್ಲಿ ಟ್ರೆಂಡ್, ಇನ್ಸ್ಟಾ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ಶಾರ್ಟ್ಸ್ ರೀಲ್ಸ್ ಎಲ್ಲ ಇರ್ತದೆ. ಅದು ಹೇಗೆ ಟ್ರೆಂಡ್ ಆಗುದಂದ್ರೆ, ಈಗ ಒಂದು ರೀಸೆಂಟ್ ಆಗಿ ಟ್ರೆಂಡಿಂಗ್ ಸಾಂಗ್ ಬಂತು, ಅದನ್ನ ಹಾಕಿ ಡ್ಯಾನ್ಸ್ ಮಾಡಿ ಆಯ್ತು, ಅದ್ರ ರೀಲ್ಸ್ ಫೇಮಸ್ ಆಯ್ತು. ಯಾಕೆ ಫೇಮಸ್ ಆಗುದು?
ಇವರ ಡ್ಯಾನ್ಸ್ ಅಲ್ಲ, ಸಾಂಗ್ ನೋಡಿ ಫೇಮಸ್ ಆಗ್ತಾ ಉಂಟು. ಅದೇ ಸಾಂಗ್ ಇನ್ನೊಂದು ಸಾಂಗ್ ಬಂದ್ರೆ ಈ ಸಾಂಗ್ ಮರ್ತೇ ಹೋಗ್ತದೆ ಜನಗಳಿಗೆ, ಆಡಿಯನ್ಸ್ಗೆ ನೆನಪಿರುವುದಿಲ್ಲ ಅವತ್ತಿನ. ಅದೇನು ಫ್ರೀಕ್ವೆಂಟ್ ಆಗಿ ಕಾನ್ಸ್ಟೆಂಟ್ ಆಗಿದ್ರೆ ಆಗ್ತದೆ ಅಷ್ಟೇ. ಓಕೆ, ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋ ಪ್ಲಾನ್ ಉಂಟು, ನೆಕ್ಸ್ಟಿಗೆ ಉಂಟು. ಯಾವ ರೀತಿ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ? ಅಂದ್ರೆ ಈಗ ಕೆಲವು ಕ್ಲಾಸಸ್ ಆನ್ಲೈನ್ ಮಾಡ್ಬೋದು, ಕೆಲವರಿಗೆ ಅಫೋರ್ಡಬಲ್ ಆಗುದಿಲ್ಲ, ಇಲ್ಲಿ ಬಂದು ಹೊರಗಿನ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಅವರಿಗೆಲ್ಲ ಆನ್ಲೈನ್ ಮಾಡ್ತಿದ್ದೇವೆ. ಆನ್ಲೈನ್ ಮಾಡಿ ಅದ್ರಲ್ಲಿ ತುಂಬಾ ಬೆನಿಫಿಟ್ಸ್ ಉಂಟು. ಈಗ ಸೋಷಿಯಲ್ ಮೀಡಿಯಾನ ಇದು ಮಾಡೋದು ಅಂತಲ್ಲ, ಅದರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ತುಂಬಾ ಉಂಟು. ಹೈಲಿ ಪ್ರಮೋಷಬಲ್, ಈಗ ಈಸಿಲಿ ರೀಚಬಲ್ ಆಡಿಯನ್ಸ್ ಅದು ನಿಮಗೆ. ಕೆಲವರಿಗೆ ಅದು ಡ್ಯಾನ್ಸ್ ಅಂತ ಗೊತ್ತಿರುವುದಿಲ್ಲ, ಸೊ ಅದೆಲ್ಲ ಪ್ರಮೋಟ್ ಮಾಡಿದಾಗ ಅವರಿಗೆ ಇಂಟ್ರೆಸ್ಟ್ ಬರ್ತದೆ. ಈಗ ಇಲ್ಲೇ ಬಂದು ಕಲಿಬೇಕಂತಿಲ್ಲ, ಅವರ ನಿಯರ್ ಆಗಿ ಎಷ್ಟು ಜನ ಕಲಿಸ್ತಾ ಇರ್ತಾರೆ, ಅವತ್ತು ಸಹ ಕಲೀಲಿ, ಅದೇನ್ ದೊಡ್ಡ ವಿಷಯ ಅಲ್ಲ, ಕಲಿಬೇಕಷ್ಟೇ. ಇದು ಸಂಸ್ಕೃತಿ ಇನ್ನು ಎದುರೋಗ್ಬೇಕಲ್ಲ, ನೃತ್ಯ ಹಾಗೆ ಎಲ್ಲದಕ್ಕೂ. ರಿಯಾಲಿಟಿ ಶೋಸ್ ಅಲ್ಲಿ ಏನಾದ್ರೂ ನಂಗೆ ಪರ್ಫಾರ್ಮ್ ಮಾಡಬೇಕು ಅನ್ನುವಂತ ಆಸೆ ಇದೆಯಾ ಯಶಸ್? ನೆಕ್ಸ್ಟ್ ಆಪರ್ಚುನಿಟಿ ಬಂದ್ರೆ ಮಾಡ್ತೇನೆ. ಭರತನಾಟ್ಯಂ ಬಿಟ್ಟು ಬೇರೆ ಯಾವ್ದಾದ್ರು ವೆಸ್ಟರ್ನ್ ಅಲ್ಲಿ ಡ್ಯಾನ್ಸ್ ಮಾಡ್ತೀರಾ ತಾವು? ವೆಸ್ಟರ್ನ್ ಯಾವ ಸೆಲ್, ಓನ್ಲಿ ಕ್ಲಾಸಿಕಲ್. ಕ್ಲಾಸಿಕಲ್ ಮಾತ್ರ. ಓಕೆ, ಸೊ ಇದೇ ಕ್ಲಾಸಿಕಲ್ ನ ತಾವು ರಿಯಾಲಿಟಿ ಶೋಸ್ಗೆ ತಗೊಂಡು ಹೋಗಿ ಅಲ್ಲಿ ಏನಾದ್ರೂ ಮಾಡಬೇಕು ಆಸೆ. ಸೊ ಕಡೆಯದಾಗಿ ಯಶಸ್ಸು ಅವರ ಕಡೆಯಿಂದ, ಯಶಸ್ಸು ಅವರು ಜೀವನವನ್ನು ನೋಡಿದ ಪ್ರಕಾರ, ಇವಾಗೇನು ನಾವು ಜೀವನ ನೋಡ್ಲಿಕ್ಕೆ 50 ವರ್ಷ 60 ವರ್ಷ ಏನೂ ಆಗಿಲ್ಲ, ತಾವಿನ್ನು ಕಾಲೇಜ್ ವಿದ್ಯಾರ್ಥಿ, ಮತ್ತು ಇದುವರೆಗೂ ತಾವು ನೋಡಿರುವಂತಹ ಜೀವನದಿಂದ ತಾವು ಏನಾದ್ರೂ ಒಂದು ಮಾತು ಹೇಳೋಕ್ ಬಯಸೋದಾದ್ರೆ ಹೇಳ್ಬೋದು. ಮೇನ್ ಆಗಿ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನಿಮಗೆ. ಯಾಕಂದ್ರೆ ಆಪರ್ಚುನಿಟಿ ಕೊಟ್ಟದ್ದು ದೊಡ್ಡ ವಿಷಯ, ಬರೋದು ದೊಡ್ಡ ವಿಷಯ, ನೀವು ಆಪರ್ಚುನಿಟಿ ಕೊಟ್ಟದ್ದು ದೊಡ್ಡ ವಿಷಯ. ಇಷ್ಟು ಸಣ್ಣ ಇದನ್ನು ಕಲಾವಿದವನ್ನು ಇಲ್ಲಿ ತಂದು ಕೂರಿಸಿ ನೀವು ಇದು ಮಾಡ್ತೀನಿ ದೊಡ್ಡ ವಿಷಯ. ನಾನು ನನ್ನನ್ನು ಹೇಗೆ ಶೋಕೇಸ್ ಮಾಡೋದು ಆಪರ್ಚುನಿಟಿ ನನ್ನದು. ಅಂದರೆ ಇನ್ನೂ ಏನೂ ಆಗಲಿಲ್ಲ ನನ್ನ ಲೈಫಲ್ಲಿ, ಇನ್ನೂ ಮಾಡಲಿಕ್ಕೆ ಸುಮಾರು ಉಂಟು. ಸೊ ಅದಕ್ಕೆಲ್ಲ ನನಗೆ ಎಲ್ಲರ ಆಶೀರ್ವಾದ ಬೇಕು. ಸೊ ಎಲ್ಲರ ಆಶೀರ್ವಾದ ಸಿಕ್ಕಿದ್ರೆ ಇನ್ನೂ ಏನು ಮಾಡ್ಬೋದು ನನಗೆ ಲೈಫಲ್ಲಿ, ಮಾಡಬೇಕಂತ ಉಂಟು, ಮಾಡ್ತೇನೆ. ಸೊ ಆಡಿಯನ್ಸ್ ನಾನು ಅದೇ ಕೇಳುದು, ಅವರ ಆಶೀರ್ವಾದ ಮತ್ತು ಅವರ ಎಂಕರೇಜ್ಮೆಂಟ್ ನನಗೆ ಯಾವಾಗಲೂ ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಹಂತದಲ್ಲಿ ನಮ್ಮ ಮನಸ್ಸು ತುಂಬಾನೇ ಮುಗ್ಧವಾಗಿರುತ್ತೆ. ಈ ಮುಗ್ಧತೆ ಯಶಸ್ಸು ಅವರ ಜೀವನದಲ್ಲಿ ಇದೇ ರೀತಿ ಇದ್ದು ನೀವು ಕಂಡಿರುವಂತಹ ಪ್ರತಿಯೊಂದು ಕನಸು ಕೂಡ ನನಸಾಗ್ಲಿ ಅಂತ ಬಯಸ್ತಾ ಧನ್ಯವಾದ. ಇದುವರೆಗೆ ಯುವ ಪ್ರತಿಭೆ ಯಶಸ್ ಭಟ್ ವೈ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.